ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪತನ್. ಮತ್ತೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 539 ಮತ್ತು ಮೇ 2024ರ ಎರಡನೇ ಭಾಗದ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ಆಸ್ ಯೂಶುವಲ್ 15 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳಿದಾವೆ. ಸೊ ತಮ್ಮನೆಲ್ಲ ನೋಡ್ಬೋದು, ಒಂದ್ ಕಡೆ ದೋಹಾ ಡೈಮಂಡ್ ಲೀಗ್. ಸೊ ಈ ಒಂದು ದೋಹಾ ಡೈಮಂಡ್ ಲೀಗ್ ಅಲ್ಲಿ ಎರಡನೇ ಸ್ಥಾನವನ್ನು ನೀರಜ್ ಚೋಪ್ರಾರವರು ಪಡೆದಿದ್ದಾರೆ. ನಮ್ಮ ಭಾರತಕ್ಕೆ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಂತಹ ಅಥವಾ ಗೆದ್ದು ಕೊಟ್ಟಿರ್ತಕ್ಕಂತಹ ನೀರಜ್ ಚೋಪ್ರಾರವರು. ಮತ್ತೊಂದು ಕಡೆ ಮುತ್ತಯ್ಯ ಮುರಳೀಧರನ್ ಅವರು 800 ವಿಕೆಟ್, ಶೇನ್ ವಾರ್ನ್ ಅವರು 708 ವಿಕೆಟ್ಸ್, ಜೇಮ್ಸ್ ಆಂಡರ್ಸನ್ 700 ವಿಕೆಟ್, ನಮ್ಮ ಕನ್ನಡದ ಅನಿಲ್ ಕುಂಬ್ಳೆರ್ ಅವರು 619 ವಿಕೆಟ್. ಏನಿದು ಅಂದ್ರೆ ಇಲ್ಲಿ ಗಮನಿಸಬಹುದು, 700 ವಿಕೆಟ್ಗಳನ್ನ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಪಡೆದಿರ್ತಕ್ಕಂಥವ್ರು ಕೇವಲ 3 ಅಂತಾರಾಷ್ಟ್ರೀಯ ಆಟಗಾರರು. ಸೊ ಮುತ್ತಯ್ಯ ಮುರಳೀಧರನ್, ಶೇನ್ ವಾರ್ನ್ ಅಂಡ್ ಜೇಮ್ಸ್ ಆಂಡರ್ಸನ್. ಅದರಲ್ಲೂ ಜೇಮ್ಸ್ ಆಂಡರ್ಸನ್ ಅವರು ಓನ್ಲಿ ಫಾಸ್ಟ್ ಬೌಲರ್, ಅಂದ್ರೆ ವೇಗದ ಬೌಲರ್ ಆಗಿದ್ದು ಕೂಡ 700 ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥ ಏಕೈಕ ನಿದರ್ಶನ ಜೇಮ್ಸ್ ಆಂಡರ್ಸನ್. ಆದ್ರೆ ಇವತ್ತು ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ. ಅದಕ್ಕೋಸ್ಕರ ಸುದ್ದಿಲಿದ್ದಾರೆ ಜೇಮ್ಸ್ ಆಂಡರ್ಸನ್ ಅವರು ಯಾವ ದೇಶದವರು, ಎಷ್ಟು ವಿಕೆಟ್ಗಳನ್ನು ಪಡೆದಿದ್ದಾರೆ ಮತ್ತು ವಿಶೇಷತೆ ಏನು. ಹೀಗೆ ಸಾಕಷ್ಟು ವಿಶೇಷತೆಗಳನ್ನು ಇವತ್ತು ಮೇ 2024ರ ಎರಡನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಸೊ ಈಗ ಆಲ್ರೆಡಿ 2023 ಜನವರಿಯಿಂದ ಡಿಸೆಂಬರ್ 2023ವರೆಗೆ ಸುಮಾರು 111 ವಿಡಿಯೋಗಳಲ್ಲಿ 100ಕ್ಕೂ ಅಧಿಕ ಗಂಟೆಗಳ ಕಾಲ ಡಿಸ್ಕಷನ್ ಮಾಡಿದ್ದೀವಿ ಮತ್ತು 1700ಕ್ಕೂ ಅಧಿಕ ಟಾಪಿಕ್ಗಳಿದ್ದಾವೆ. ಸೊ ಎಲ್ಲವೂ ಕೂಡ ನಿಮ್ಮ ಪರೀಕ್ಷೆಗಳಿಗೆ ಅನುಕೂಲ ಆಗ್ತವೆ. ಜೊತೆಗೆ 2024ರ ಜನವರಿಯಿಂದ ಏಪ್ರಿಲ್ವರೆಗೆ ಈಗ ಆಲ್ರೆಡಿ 38 ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈಗ ಮೇ 2024ರದು ಕಂಟಿನ್ಯೂ ಆಗ್ತಾ ಇದೆ. ಒಂದ್ ಕಡೆ ಬಜೆಟ್ ಇದೆ, ಇನ್ನೊಂದ್ ಕಡೆ ಎಕನಾಮಿಕ್ ಸರ್ವೆ ಇದೆ. ಯಾರ್ಯಾರಿಗೆ ಸಾಧ್ಯ ಇದೆ ಅವರೆಲ್ಲ ನೋಡಿ. ಕಂಪ್ಯೂಟರ್ ವಿಡಿಯೋಸ್ ಇದೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದಾವೆ, KEA, KPSC, KSP ವಿಡಿಯೋಸ್ ಇದಾವೆ. ಸೊ ಯಾರಿಗೆ ಸಾಧ್ಯ ಇದೆ ನೋಡಿ ಅಂತ ಹೇಳ್ತಾ ಇವತ್ತು ಮೇ 2024ರ ಎರಡನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳು. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಮತ್ತು ನನ್ನ ಬಗ್ಗೆ ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ, ನೋಡ್ಬೋದು. ಸೊ ಯಾರಿಗೆ ಸಾಧ್ಯ ಇದೆ ಅವರು ಜೊತೆಗೆ ಅಮರ್ಸ್ ಡೈಮಂಡ್ ಕ್ಲಾಸಸ್ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಕೂಡ ಮಾಡ್ಬೋದು. ಸೊ ಯಾವ ಥರ ಜಾಯ್ನ್ ಆಗಬೇಕಂತ ಏನಾದರೂ ಕೇಳಿದ್ರೆ, ಸೊ ಏನಿಲ್ಲ, ಇಲ್ಲಿ ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಹೋದಾಗ ಜಾಯ್ನ್ ಬಟನ್ ಇದೆ, ಕ್ಲಿಕ್ ಮಾಡಿ ಸೊ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಇಲ್ಲ ಸರ್, ಈಗ ಆಲ್ರೆಡಿ ನಾವು ಅಮರ್ಸ್ ಗೋಲ್ಡನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀವಿ, ನಮಗೆ ಕಂಪ್ಯೂಟರ್ ವಿಡಿಯೋಸ್ ಬೇಕು, ಬಜೆಟ್ಟು, ಎಕನಾಮಿಕ್ ಸರ್ವೆ ಅಥವಾ GK ಪೇಪರ್ ಸಾಲ್ವಿಂಗ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹೀಗೆ ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿಕ್ಸು ಸಾಕಷ್ಟು ವಿಡಿಯೋಸ್ ಇದ್ದಾವೆ. ಸೊ ಎಲ್ಲವೂ ಬೇಕಂದ್ರೆ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಸಪೋರ್ಟ್ ಕೂಡ ಮಾಡಿದಂಗೆ ಆಗುತ್ತೆ, ನಿಮ್ಮ ಸಮಯ ಉಳಿಯುತ್ತೆ, ನಿಮಗೆ ಉತ್ತಮವಾಗಿರ್ತಕ್ಕಂಥ ನಾಲೆಜು ಶೀಘ್ರ ಟೈಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ. ಸೊ ಗೋಲ್ಡನ್ ಕ್ಲಾಸ್ ಜಾಯ್ನ್ ಆಗಿರ್ತಕ್ಕಂಥವ್ರು ಇಲ್ಲಿ ಜಾಯಿನ್ ಬದಲಾಗಿ ನಿಮಗೆ ಸಿ ಪರ್ಕ್ಸ್ ಅಂತ ತೋರಿಸ್ತಾ ಇರುತ್ತೆ. ಸಿ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಲೆವೆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಲೆವೆಲ್ ಅನ್ನ ಗೋಲ್ಡನ್ ಕ್ಲಾಸಿಂದ ಡೈಮಂಡ್ ಕ್ಲಾಸ್ಗೆ ಚೇಂಜ್ ಮಾಡ್ಕೋಬಹುದು. ಇಲ್ಲ ನಮ್ಗೇನಾದ್ರೂ ಇಶ್ಯೂ ಆಗ್ತಾ ಇದೆ ಸರ್, ಯಾವ ರೀತಿಯಾಗಿ ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ ಅಂದ್ರೆ amaresh.potnal@gmail.com. ಸೊ ಇಮೇಲ್ ಮಾಡಿ ವಿತ್ ಯುವರ್ ಫೋನ್ ನಂಬರ್. ಇಮೇಲ್ ID ಪಕ್ಕ ಗೊತ್ತಾಗದೆ ಹೋದ್ರೆ ಎವ್ರಿ ಸ್ಲೈಡ್ ಅಲ್ಲಿ ಕೂಡ ಇರುತ್ತೆ, ಫೋನ್ ನಂಬರ್ ಹಾಕೋದನ್ನು ಮರಿಬೇಡ ಅಂತ ಹೇಳ್ತಾ ಈಗ ನೇರವಾಗಿ ನಾವು ಮೊದಲನೇ ಪ್ರಶ್ನೆ 2024 ಮೇ ತಿಂಗಳ ಫಸ್ಟ್ ಪಾರ್ಟ್ 2ನ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ವಿಧಾನ ಪರಿಷತ್ ಚುನಾವಣೆಗೆ ಇವತ್ತು ದಿನಾಂಕ ಘೋಷಣೆ ಆಗಿದೆ. ಸೊ ಜೂನ್ 3ಕ್ಕೆ ಮತದಾನ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೆ, ಈಗ ಆಲ್ರೆಡಿ 4 ಹಂತದ ಮತದಾನ ಕೂಡ ಮುಗಿದಿದೆ. ಸೊ ಜೂನ್ 4ಕ್ಕೆ ಸೊ ಲೋಕಸಭಾ ಎಲೆಕ್ಷನ್ನ ಫಲಿತಾಂಶ ಕೂಡ ಹೊರಬರಲಿದೆ. ಅದ್ರ ಮಧ್ಯದಲ್ಲಿ ಕರ್ನಾಟಕದ 3 ಶಿಕ್ಷಕರ ಕ್ಷೇತ್ರ ಮತ್ತು 3 ಪದವೀಧರ ಕ್ಷೇತ್ರಗಳಿಗೆ ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆಗಿದೆ. ಹಾಗಾದ್ರೆ ವಿಧಾನ ಪರಿಷತ್ ಇರ್ತಕ್ಕಂಥ ರಾಜ್ಯಗಳು ಯಾವ್ಯಾವು ಅಲ್ವಾ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಸಲ ಕೇಳ್ತಾರೆ. ಯಾವ ಯಾವ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ? ವಿಧಾನ ಸಭೆ ಇರ್ತಕ್ಕಂಥದ್ದು ಕಾಮನ್ನು. ಯಾವ ರಾಜ್ಯಗಳಲ್ಲಿ ಸರ್ಕಾರ ಇದೆಯೋ ಆ ರಾಜ್ಯಗಳಲ್ಲಿ ವಿಧಾನಸಭೆ ಅಂತೂ ಇದ್ದೇ ಇರುತ್ತೆ. ಆದ್ರೆ 28 ರಾಜ್ಯಗಳಲ್ಲಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ನಾವು ವಿಧಾನ ಪರಿಷತ್ತನ್ನು ಕಾಣ್ತೀವಿ. ಆ 6 ರಾಜ್ಯಗಳು ಯಾವ್ಯಾವ ಅಂತ ಬಹಳ ಸಲ ಎಕ್ಸಾಮ್ ಅಲ್ಲಿ ಬಂದು ಹೋಗಿದೆ, ವೆರಿ ಇಂಪಾರ್ಟೆಂಟ್. ಎರಡನೇ ಅಂಶ, ವಿಧಾನ ಪರಿಷತ್ ರಚನೆಗೆ ಬೇಕಾಗಿರ್ತಕ್ಕಂಥ ಪ್ರೊಸೀಜರ್ ಏನಿದೆ? ಯಾವ ವಿಧಿಯು ನಮ್ಮ ಸಂವಿಧಾನದಲ್ಲಿ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನ ತರೋದಕ್ಕೆ ಅಥವಾ ವಿಧಾನ ಪರಿಷತ್ ಇದ್ದಿದ್ದನ್ನ ಅದನ್ನ ಏನು ವಿಧಾನ ಪರಿಷತ್ತನ್ನ ತೆಗೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೊಸೀಜರ್ ಏನು?
ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಬೇಕು ಅಂದ್ರೆ ಇಮಿಡಿಯೇಟ್ಲಿ ವಿಧಾನ ಪರಿಷತ್ನ ರಚನೆ ಮಾಡ್ಕೋಬಹುದಾ ಅಥವಾ ಸಂಸತ್ತಿನ ಅನುಮೋದನೆ ಬೇಕಾ? ಹಾಗಾದ್ರೆ ಸಂಸತ್ ಅನುಮೋದನೆ ಮಾಡೋದಾದ್ರೆ ಯಾವ ವಿಧಿಯ ಪ್ರಕಾರ, ಯಾವ ಪ್ರೊಸೀಜರ್ ಅನ್ನು ಫಾಲೋ ಮಾಡಿ ಒಂದು ರಾಜ್ಯಕ್ಕೆ ವಿಧಾನ ಪರಿಷತ್ತನ್ನ ಅಂಗೀಕಾರ ಮಾಡೋದಾಗ್ಲಿ ಅಥವಾ ವಿಧಾನ ಪರಿಷತ್ ಎಕ್ಸಿಸ್ಟ್ ಇದ್ರೆ ಅದನ್ನ ರದ್ದು ಮಾಡೋದಾಗ್ಲಿ ಮಾಡಬಹುದು. ಓಕೆ. ಮತ್ತು ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ ಅಂದಾಗ ಆ ರಾಜ್ಯದಲ್ಲಿನ ಒಟ್ಟು ವಿಧಾನಸಭೆಯ ಒಟ್ಟು ಸ್ಥಾನಗಳ ಎಷ್ಟು ಪರ್ಸೆಂಟೇಜ್ ಅಷ್ಟು ಸ್ಥಾನಗಳು ಆ ರಾಜ್ಯದ ವಿಧಾನ ಪರಿಷತ್ತಲ್ಲಿ ಇರಬಹುದು. ಈಗ ನಮ್ಮ ರಾಜ್ಯವನ್ನು ತೆಗೆದುಕೊಂಡಾಗ ನಮ್ಮ ರಾಜ್ಯದ ಕೆಳಮನೆ ಅಂತ ಕರೆದ್ರೆ ನಾವು ಅದನ್ನ ವಿಧಾನಸಭೆ ಅಂತ ಕರಿತೀವಿ, ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತ ಕರಿತೀವಿ. ಈಗ ವಿಧಾನಸಭೆಯಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಸ್ಥಾನಗಳು 224. ಈ 224 ವಿಧಾನಸಭಾ ಸ್ಥಾನಗಳಿದ್ರೆ ವಿಧಾನ ಪರಿಷತ್ ಸ್ಥಾನಗಳು 75 ಇದಾವೆ. ಹಾಗಾದ್ರೆ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಟೋಟಲ್ ವಿಧಾನಸಭೆಯ ಒಟ್ಟು ಕ್ಷೇತ್ರಗಳ 1/3 ವಿಧಾನ ಪರಿಷತ್ ಕ್ಷೇತ್ರಗಳು ಇರಬೇಕು. ಹಾಗಾದ್ರೆ ಕರ್ನಾಟಕದಲ್ಲಿ 75 ಇದಾವೆ. ಓಕೆ. ಈ 75ರಲ್ಲಿ ಮತ್ತೆ ಎಷ್ಟೆಷ್ಟು ಪರ್ಸೆಂಟು ಯಾವ ಯಾವ ಕ್ಷೇತ್ರದಿಂದ ಆಯ್ಕೆಯಾಗಿ ಬರಬೇಕು? ಶಿಕ್ಷಕರ ಕ್ಷೇತ್ರದಿಂದ ಎಷ್ಟು ಜನ, ಪದವೀಧರ ಕ್ಷೇತ್ರದಿಂದ ಎಷ್ಟು ಜನ, ಮತ್ತು ನಾಮಿನೇಟೆಡ್ ನಾಮನಿರ್ದೇಶನಗೊಂಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ಸ್ಥಳೀಯ ಸಂಸ್ಥೆಗಳಂತ ಕರಿತೀವಿ. ನಗರ ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಅಥವಾ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಂತ ಕರಿತೀವಿ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು, ಹೀಗೆ ಸ್ಥಳೀಯ ಸಂಸ್ಥೆಗಳ ಆಲ್ರೆಡಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು? ಜೊತೆಗೆ ವಿಧಾನಸಭೆಯಲ್ಲಿ ಈಗ ಆಲ್ರೆಡಿ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಿಂದ ವಿಧಾನ ಪರಿಷತ್ತಿಗೆ ಅಥವಾ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು? ಹೀಗೆ ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಹಿತ. ಅವೆಲ್ಲವುಗಳನ್ನ ಬಹಳ ಬ್ರೀಫ್ ಆಗಿ ನಾವು ರೀಕ್ಯಾಪ್ ಮಾಡಿಕೊಂಡು ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ಅನ್ನು ನೋಡ್ಕೊಳ್ತಾ ಹೋಗ್ತಾ ಇದೀವಿ. ವಿಧಾನ ಪರಿಷತ್ ಎಲೆಕ್ಷನ್ಸ್ ಅನೌನ್ಸ್ಡ್ ಫಾರ್ 3 ಟೀಚರ್ ಅಂಡ್ 3 ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ವೋಟಿಂಗ್ ಆನ್ June 3. ಏನಿದೆ? 3 ಪದವೀಧರ 3 ಶಿಕ್ಷಕರ ಕ್ಷೇತ್ರಗಳಿಗೆ ಎಲೆಕ್ಷನ್ ವೇಳಾಪಟ್ಟಿ ಪ್ರಕಟ. ಪರಿಷತ್ ಚುನಾವಣೆ ಘೋಷಣೆ. ಜುಲೈ 21ಕ್ಕೆ ಅವಧಿ ಮುಕ್ತಾಯ ಆಗಲಿರುವ ಸದಸ್ಯರ ವಿವರ ಯಾರಂದ್ರೆ, ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ದೇವೇಗೌಡ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವೈ ಎ ನಾರಾಯಣಸ್ವಾಮಿ, ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ SL ಭೋಜೇಗೌಡ. ಇವರ 4 ಸದಸ್ಯರ ಅವಧಿ ಮುಕ್ತಾಯಗೊಳ್ತಾ ಇದೆ. ಒಂದ್ ಕಡೆ 4 ಸ್ಥಾನಗಳು ಖಾಲಿ ಆಗ್ತಾ ಇದಾವೆ. ಮತ್ತೊಂದ್ ಕಡೆ ಆಯನೂರು ಮಂಜುನಾಥ್ ರವರು ನೈಋತ್ಯ ಪದವೀಧರ ಕ್ಷೇತ್ರದಿಂದ ರಾಜೀನಾಮೆ ಕೊಟ್ಟಿದ್ರು. ಸೊ +1 ಆಯ್ತು ಖಾಲಿ ಸ್ಥಾನಗಳು. ಅದೇ ರೀತಿಯಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿತಿಬ್ಬೇಗೌಡರವರು ರಾಜೀನಾಮೆ ಕೊಟ್ಟಿದ್ರೆ, ಅಲ್ಲಿಗೆ 2 ಆಯ್ತು. ಒಟ್ಟು 6 ಕ್ಷೇತ್ರಗಳು ಖಾಲಿ ಇದ್ದು ಕರ್ನಾಟಕ ವಿಧಾನ ಪರಿಷತ್ತಲ್ಲಿ. ಈಗ 6 ಕ್ಷೇತ್ರಗಳಿಗೂ ಕೂಡ ಚುನಾವಣೆ ಘೋಷಣೆ ಆಗಿದೆ. ಮೇ 9 ಅಧಿಸೂಚನೆ ಪ್ರಕಟಗೊಂಡಿತ್ತು. ಮೇ 16 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಅಂದ್ರೆ ಇವತ್ತು. ಮೇ 17 ಅಂದ್ರೆ ನಾಳೆ ನಾಮಪತ್ರಗಳ ಪರಿಶೀಲನೆ ಆಗುತ್ತೆ. ಮೇ 20ಕ್ಕೆ ನಾಮಪತ್ರ ಹಿಂಪಡೆಯಲು ಕಡೆಯ ದಿನ. ಜೂನ್ 3ಕ್ಕೆ ಮತದಾನ. ಜೂನ್ 6ಕ್ಕೆ ಮತ ಎಣಿಕೆ. ಜೂನ್ 12ಕ್ಕೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ. ಓಕೆ. ಹಾಗಾದ್ರೆ ರಾಜ್ಯದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬೆನ್ನಿಗೆ ವಿಧಾನ ಪರಿಷತ್ನ 3 ಪದವೀಧರ ಮತ್ತು 3 ಶಿಕ್ಷಕರ ಕ್ಷೇತ್ರಗಳ ದ್ವೈವಾರ್ಷಿಕ ಚುನಾವಣೆ. ಅಂದ್ರೆ 2 ವರ್ಷಗಳಿಗೊಮ್ಮೆ ಖಾಲಿ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಅದಕ್ಕೋಸ್ಕರ ಅದನ್ನ ದ್ವೈವಾರ್ಷಿಕ ಚುನಾವಣೆ ಅಂತ ಕರಿತೀವಿ. ವೇಳಾಪಟ್ಟಿ ಕೂಡ ಪ್ರಕಟವಾಗಿದೆ. ಸೊ ಯಾವ ಒಂದು ಸ್ಥಾನಗಳು ಅಂತ ಕೂಡ ನೋಡಿದ್ವಿ. ಸೊ ಹಾಗೆ ಮತ್ತಷ್ಟು ಡೀಟೇಲ್ಸ್ ನೋಡೋದಾದ್ರೆ ಅದರ ಬಗ್ಗೆ ಇದೆ. ಯಾವ್ಯಾವ ಕ್ಷೇತ್ರಗಳು: ಈಶಾನ್ಯ ಪದವೀಧರ ಕ್ಷೇತ್ರ, ನೈಋತ್ಯ ಪದವೀಧರ ಕ್ಷೇತ್ರ, ಬೆಂಗಳೂರು ಪದವೀಧರ ಕ್ಷೇತ್ರ, ಆಗ್ನೇಯ ಶಿಕ್ಷಕರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಕರ್ನಾಟಕ ದಕ್ಷಿಣ ಶಿಕ್ಷಕರ ಕ್ಷೇತ್ರ. ಹೀಗೆ 6 ಕ್ಷೇತ್ರಗಳಿಗೆ ಇವತ್ತು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ. ಸೊ ಇಲ್ಲಿ ನಾವು ನ್ಯೂಸ್ ಪೇಪರ್ ಅನ್ನು ನೋಡಿದಾಗ ಅಲ್ಲಿ ಯಾವುದೇ ವಿಧಿಯ ಬಗ್ಗೆ ಆಗಲಿ, ಯಾವುದೇ ಪ್ರೊಸೀಜರ್ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ನಾವೇನ್ ಮಾಡ್ತೀವಿ, ಅಷ್ಟಕ್ಕೆ ನಿಲ್ಲಿಸಿ ಹೌದು ನಮಗೆ ಗೊತ್ತಿರುತ್ತೆ ಇದೆಲ್ಲ ನಮ್ಮ ಸಂವಿಧಾನದ ಬುಕ್ ಅಲ್ಲಿ ಇದೆ, ಆದ್ರೆ ಹೋಗಿ ನೋಡಕ್ ಹೋಗಲ್ಲ. ಅದಕ್ಕೋಸ್ಕರ ಅದೆಲ್ಲವನ್ನ ಒಂದೇ ಹತ್ರ ತರ್ತಕ್ಕಂಥ ಪ್ರಯತ್ನ ನಂದು. ಪ್ರಸ್ತುತ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯಗಳು 6 ಇದಾವೆ. ನಮ್ಮ ಕರ್ನಾಟಕದ ಆಜುಬಾಜಿನಲ್ಲಿ 4 ಇದಾವೆ. ಒಂದು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ 4. ಹಾಗೆ ಮೇಲ್ಗಡೆ ಹೋದ್ರೆ ಒಂದು ಉತ್ತರ ಪ್ರದೇಶ ಮತ್ತೊಂದು ಬಿಹಾರ. ಈವನ್ ಜಮ್ಮು ಕಾಶ್ಮೀರದಲ್ಲೂ ಕೂಡ ಹಿಂದೆ ವಿಧಾನ ಪರಿಷತ್ ಇತ್ತು, ಬಟ್ ಅದು 2 ಆಗಿ ಡಿವೈಡ್ ಮಾಡಿ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಖ್ ಅಂತ. ಸೊ ಹಾಗಾಗಿ ಅಲ್ಲಿ ಇವತ್ತು ವಿಧಾನ ಪರಿಷತ್ ಇಲ್ಲ. ಸೊ 6ರಲ್ಲಿ
ನೋಡಿ, ಒಂದು ಆಂಧ್ರ, ಬಿಹಾರ, ಜಮ್ಮು ಕಾಶ್ಮೀರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, UP. ಸೊ ಇದರಲ್ಲಿ ಜಮ್ಮು ಕಾಶ್ಮೀರವನ್ನು ತೆಗಿತಾ ಇದೀವಿ, ಅದಕ್ಕೋಸ್ಕರ 6 ಉಳಿತಾ ಇದೆ. ಇನ್ನು ಆಂಧ್ರದಲ್ಲಿ 176 ವಿಧಾನಸಭಾ ಕ್ಷೇತ್ರಗಳಿಗೆ 58 ವಿಧಾನ ಪರಿಷತ್ ಸ್ಥಾನಗಳಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಬಂದಾಗ 224 ಪ್ಲಸ್ 75 ಅಂತ ಹೇಳ್ಬೋದು. 224 MLA ಕ್ಷೇತ್ರಗಳಾದ್ರೆ MLC ಅಥವಾ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಷೇತ್ರಗಳು 75 ಇದೆ. ಸೊ ಹಾಗಾದ್ರೆ ವಿಧಾನ ಪರಿಷತ್ನ ರಚನೆ ವಿಸರ್ಜನೆ ಕಾರ್ಯ ಯಾವ ರೀತಿ ಆಗುತ್ತೆ? ಪ್ರೊಸೀಜರ್ ಅಂಡ್ ಆರ್ಟಿಕಲ್ಸ್ ರಿಗಾರ್ಡಿಂಗ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಒಂದು ರಾಜ್ಯದ ಶಾಸಕಾಂಗವು ವಿಶೇಷ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿದರೆ ಭಾರತದ ಸಂಸತ್ತು ರಾಜ್ಯ ವಿಧಾನ ಪರಿಷತ್ತನ್ನು ರಚಿಸಬಹುದು ಅಥವಾ ರದ್ದುಗೊಳಿಸಬಹುದು ಅಂತ ಭಾರತ ಸಂವಿಧಾನದ 169ನೇ ವಿಧಿಯಲ್ಲಿ ಹೇಳಲಾಗಿದೆ. 169 ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ವಿಧಾನ ಪರಿಷತ್ನ ರಚನೆ, ಆರ್ಟಿಕಲ್ 169. ಓಕೆ, ಸೊ ಹಾಗಾದ್ರೆ ಒಂದು ರಾಜ್ಯ, ಈಗ ಸಪೋಸ್ ಯಾವುದೋ ಒಂದು ರಾಜ್ಯ ತೆಗೆದುಕೊಳ್ಳೋಣ. ಈಗ ಪಶ್ಚಿಮ ಬಂಗಾಳ ಬಹಳ ದಿನದಿಂದ ಕೇಳ್ತಾ ಇದೆ ನಮ್ಗೆ ವಿಧಾನ ಪರಿಷತ್ ಕೊಡಿ ಅಂತ. ಸೊ ಪಶ್ಚಿಮ ಬಂಗಾಳ ಏನ್ ಮಾಡ್ತು? ಸೊ ಆ ರಾಜ್ಯದ ವಿಧಾನಸಭೆಯ ನಿರ್ಣಯವನ್ನ ವಿಶೇಷ ಬಹುಮತದೊಂದಿಗೆ ಆ ರಾಜ್ಯದ ವಿಧಾನಸಭೆ ಅಂಗೀಕಾರವನ್ನ ಮಾಡಿ ಸಂಸತ್ತಿಗೆ ಕಳಿಸುತ್ತೆ. ಇವತ್ತು ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭೆ ವಿಶೇಷ ಬಹುಮತದೊಂದಿಗೆ ಅಂಗೀಕಾರವನ್ನು ಮಾಡಿ ಇವತ್ತು ಸಂಸತ್ತಿಗೆ ಕಳಿಸಿದೆ, ನಮಗೆ ವಿಧಾನ ಪರಿಷತ್ತನ್ನ ಕೊಡಿ ಅಂತ ಒಂದ್ ಕಡೆ. ಹಾಗಾದ್ರೆ ಒಂದು ರಾಜ್ಯದ ವಿಧಾನ ಪರಿಷತ್ತು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಬಲದ 1/3 ಭಾಗಕ್ಕಿಂತ ಹೆಚ್ಚು ಹೊಂದಿರಬಾರದು ಮತ್ತು 40 ಸದಸ್ಯರಿಗಿಂತ ಕಡಿಮೆ ಇರಬಾರದು ಅಂತಕ್ಕಂಥ ಒಂದು ರೂಲ್ ಅನ್ನ ಆರ್ಟಿಕಲ್ 171ನೇ ವಿಧಿಯಲ್ಲಿ ಹೇಳಲಾಗಿದೆ. ಈಗ ನಮ್ಮ ಕರ್ನಾಟಕ ಅಂತ ಬಂದಾಗ 224 ವಿಧಾನಸಭಾ ಕ್ಷೇತ್ರಗಳು ಡಿವೈಡೆಡ್ ಬೈ 1/3 ಮಾಡಿದಾಗ 3 ಅಂದರೆ 3, 3 21, ಸೊ 14 ಉಳಿತು, 3 15. ಸೊ ಹೀಗೆ ಒಟ್ಟು 75 ಸ್ಥಾನಗಳು ನಮ್ಮ ಕರ್ನಾಟಕದ ವಿಧಾನ ಪರಿಷತ್ಗೆ ಇದಾವೆ. ಮತ್ತು ಇದೊಂದು ಶಾಶ್ವತ ಸದನ. ರಾಜ್ಯಸಭೆಯಂತೆ ವಿಧಾನ ಪರಿಷತ್ ಕೂಡ ಒಂದು ಶಾಶ್ವತ ಸದನವಾಗಿದೆ. ಇದು ವಿಸರ್ಜನೆಗೆ ಒಳಪಡುವುದಿಲ್ಲ. ನಮ್ಮ ವಿಧಾನಸಭೆ ತರ 5 ವರ್ಷಗಳಿಗೊಮ್ಮೆ ಅಥವಾ ವಿಸರ್ಜನೆ ಮಾಡಿದಾಗ ವಿಸರ್ಜನೆ ಆಗ್ತಕ್ಕಂಥ ಸದನವಲ್ಲ, ಬದಲಾಗಿ ಇದೊಂದು ಶಾಶ್ವತ ಸದನ ಲೈಕ್ ಎ ರಾಜ್ಯಸಭೆ. ಮತ್ತು ಅಧಿಕಾರಾವಧಿ 6 ವರ್ಷಗಳು. ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ. ಮತ್ತೆ ಎಲೆಕ್ಷನ್ ಕೂಡ ನಡೆಯುತ್ತೆ. ಒಂದ್ ಕಡೆ ಆಯ್ತು. ಇನ್ನು ಈಗ ಕರ್ನಾಟಕದ 75 ವಿಧಾನ ಪರಿಷತ್ ಸದಸ್ಯರಲ್ಲಿ 1/3 ಭಾಗದಷ್ಟು MLCಗಳು ರಾಜ್ಯದ ಶಾಸಕರಿಂದ ಆಯ್ಕೆ ಆಗ್ತಾರೆ. ಈಗ ಆಲ್ರೆಡಿ ಹೇಳ್ತಾ ಇದೆ, ಕೆಳಮನೆ ಅಂದ್ರೆ ವಿಧಾನಸಭೆಯ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿಂದ ಒಟ್ಟು 25 ಜನ, 1/3 ಅಂದ್ರೆ ನಮ್ಮ 75 ವಿಧಾನ ಪರಿಷತ್ ಸದಸ್ಯರಲ್ಲಿ 25 ಸದಸ್ಯರು ರಾಜ್ಯದ MLAಗಳಿಂದನೇ ಆಯ್ಕೆ ಆಗ್ತಾರೆ. ಒಂದ್ ಕಡೆ ನೆನಪಿಡಬೇಕು, ವೆರಿ ಇಂಪಾರ್ಟೆಂಟ್. ಇನ್ನು 25 ಜನ ಅಂದ್ರೆ ಅದು ಕೂಡ 1/3 ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು. ಯಾವ್ಯಾವ ಅಂತ ಹೇಳ್ತಾ ಇದ್ದೆ ನಾನು, ಪಂಚಾಯತ್ಗಳು ಮತ್ತು ಈ ಕಡೆ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳು. ಹೀಗೆ ನಗರ ಸ್ಥಳೀಯ ಸಂಸ್ಥೆಗಳ ಹಾಲಿ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ವಿಶೇಷ ಮತದಾರರಿಂದ ಮತ್ತೊಂದು 1/3 ಭಾಗದಷ್ಟು ಜನ ಆಯ್ಕೆ ಆಗಿ ಹೋಗ್ತಾರೆ. 25 + 25 50 ಆಯ್ತು. ಜೊತೆಗೆ 7+7 ನಮ್ಮ ಕರ್ನಾಟಕದಲ್ಲಿ 7+7, ಬೇರೆ ರಾಜ್ಯದಲ್ಲಿ ಅವ್ರದೇ ಆಗಿರ್ತಕ್ಕಂಥ 1/12. ಶಿಕ್ಷಕರ ಮತದಾರರಿಂದ 1/12 ಅಥವಾ 1/12ನೇ ಭಾಗ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 75 × 1/12 ಮಾಡಿದ್ರೆ 7 ಬರುತ್ತೆ. ಸೊ 7 ಜನ ಶಿಕ್ಷಕ ಮತದಾರರಿಂದ ಮತ್ತು ನೋಂದಾಯಿತ ಪದವೀಧರರಿಂದ 1/12. ಹೀಗೆ 7+7 ಒಟ್ಟು 14 ಆಯ್ತು. ಉಳಿದಿರ್ತಕ್ಕಂಥ 11 ಜನ ಸದಸ್ಯರನ್ನ ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳುವಳಿ, ಸಮಾಜ ಸೇವೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಹೀಗೆ ಒಟ್ಟಾರೆಯಾಗಿ 75 ಜನ ಕರ್ನಾಟಕದಲ್ಲಿ 25 7+7 + 11. ಸೊ 7+7ರಲ್ಲಿ ಇವತ್ತು 3 ಜನ ಶಿಕ್ಷಕರ ಕ್ಷೇತ್ರದಿಂದ ಖಾಲಿಯಾಗಿದೆ. ಇನ್ನು 3 ಕ್ಷೇತ್ರ ಪದವೀಧರ ಕ್ಷೇತ್ರದಿಂದ ಖಾಲಿಯಾಗಿದೆ. ಅದರ ಚುನಾವಣಾ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಸೊ ಇಷ್ಟೇ ಸಿಂಪಲ್ ಆಗಿ 3 ಶಿಕ್ಷಕರ 3 ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಗಿದೆ, ಅಷ್ಟೇ ಇರೋದು. ಆದರೆ ಅದ್ರ ಹಿಂದೆ ಸಾಕಷ್ಟು ನಾಲೆಜನ್ನು ನಾವು ಗೇನ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಡೀಟೇಲ್ಸ್ ಕೂಡ ಇಂಗ್ಲೀಷಲ್ಲೂ ಕೂಡ ಇದೆ. ಸೊ ಇದರ PDF ಅನ್ನು ಕೊಟ್ಟಾಗ ನೋಡ್ಕೋಬಹುದು. ಸರಿ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 2, ಇಂಡಿಗನತ್ತ ಗ್ರಾಮ. ಸೊ ಬಹಳ ಸುದ್ದಿಯಲ್ಲಿದ್ದಂತಹ ಕರ್ನಾಟಕದ ಒಂದು ಗ್ರಾಮ ಇಂಡಿಗನತ್ತ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಕರ್ನಾಟಕದ ಒಟ್ಟು 14+14 ಅಂದ್ರೆ ಮೊದಲ ಒಂದು ಚುನಾವಣಾ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ ನಡೀತು. ಆದರೆ
ಮರುಮತದಾನವಾಗಿರ್ತಕ್ಕಂಥ ಏಕೈಕ ಕ್ಷೇತ್ರ ಅಥವಾ ಒಂದು ಚುನಾವಣಾ ಮತಗಟ್ಟೆ ಕೇಂದ್ರ ಅಂದ್ರೆ ಅದು ಇಂಡಿಗನತ್ತ ಗ್ರಾಮ. ಅದಕ್ಕೋಸ್ಕರ ಬಹಳ ಸುದ್ದಿ ಇದೆ. ಸೊ ಏನಾಯ್ತು ಅಲ್ಲಿ, ಯಾಕೆ ಮತ್ತೆ ಮರುಮತದಾನವನ್ನ ಮಾಡಬೇಕಾಯ್ತು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮರುಮತದಾನಗೊಂಡ ಏಕೈಕ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಇಂಡಿಗನತ್ತ ಗ್ರಾಮ. ಸೊ ಯಾಕೆ ಸುದ್ದಿಯಲ್ಲಿದೆ, ಏನು, ಯಾಕೆ ಅಲ್ಲಿ ಮರುಮತದಾನ ನಡಿಬೇಕಾಯ್ತು ಅಂತ ನೋಡ್ತಾ ಹೋಗೋಣ. ಸೊ ಇಂಡಿಗನತ್ತ ಮರುಮತದಾನ ನೀರಸ. ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಇಂಡಿಗನತ್ತ ಗ್ರಾಮದಲ್ಲಿ ಸೋಮವಾರ ನಡೆದ ಲೋಕಸಭಾ ಚುನಾವಣೆಯ ಮರು ಮತದಾನ ಶಾಂತಿಯುತವಾಗಿ ನಡೆದಿದೆ. ಆದರೆ ಮತದಾರರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಲ್ಲೇನಂದ್ರೆ ಬೇರೆ ಬೇರೆ ವಿಚಾರಗಳಿಗಾಗಿ ನಮಗೆ ಏನು ಸೌಲಭ್ಯಗಳನ್ನ ನೀಡಿಲ್ಲ, ಹಾಗೆ ಹೀಗೆ ಅನ್ನೋ ವಿಚಾರಗಳಿಗಾಗಿ ಕಲ್ಲು ತೂರಾಟ ನಡೆದಿತ್ತು ಮತಗಟ್ಟೆ ಕೇಂದ್ರದ ಮೇಲೆ. ಹಾಗಾಗಿ ಇವಿಎಂಗಳು ಹಾನಿಗೊಂಡಿದ್ವು. ಹಾಗಾಗಿ ಮರು ಮತದಾನಕ್ಕೆ ಚುನಾವಣಾ ಆಯೋಗ ತೀರ್ಮಾನಿಸುತ್ತೆ. ಇದ್ರ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಿ. ಒಟ್ಟಾರೆಯಾಗಿ ಇಲ್ಲಿ ಪ್ರಶ್ನೆ, ಯಾವ ಒಂದು ಮತಗಟ್ಟೆ ಕೇಂದ್ರ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಇಂಡಿಗನತ್ತ ಗ್ರಾಮ, ಅಲ್ಲಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದಂತಹ ಮತಗಟ್ಟೆ ಕೇಂದ್ರದಲ್ಲಿ ಮತ್ತೆ ಮರು ಮತದಾನ ಆಗಿದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಸೊ ಇಸಿ ಡೈರೆಕ್ಟ್ಸ್ ರೀಪೋಲಿಂಗ್ ಆನ್ ಒನ್ ಬೂತ್ ಇನ್ ಕರ್ನಾಟಕ ಚಾಮರಾಜನಗರ ಆನ್ ಏಪ್ರಿಲ್ 29. ಒಟ್ಟಾರೆಯಾಗಿ ಮೊದಲನೇ ಹಂತ ಮತ್ತು ಇಡೀ ದೇಶದಲ್ಲಿ ಎರಡನೇ ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ 69.56% ಮತದಾನಗೊಂಡಿತ್ತು. ಸೊ ಮಂಡ್ಯ, ಕೋಲಾರ, ತುಮಕೂರು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಹೀಗೆ ಒಟ್ಟು 14 ಕ್ಷೇತ್ರಗಳು ಮೊದಲನೇ ಹಂತದಲ್ಲಿ. ಅತಿ ಹೆಚ್ಚು ಮಂಡ್ಯದಲ್ಲಿ 81.67% ಮತ ಚಲಾವಣೆಯಾಗಿದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಬಹಳ ಕಡಿಮೆ ಅಂದ್ರೆ 53.17. ಸೊ ಇದೇನಾಗಿತ್ತು, ಮತ ಚಲಾವಣೆ ಆಗಿತ್ತು. ಇದು ಮೊದಲನೇ ಹಂತ. ಇನ್ನು ಎರಡನೇ ಹಂತದಲ್ಲಿ ಮತ್ತೆ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಶಿವಮೊಗ್ಗ, ಹೀಗೆ 14+14 ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಜೊತೆಗೆ ಸುರಪುರದ ಶಾಸಕರಾಗಿದ್ದ ರಾಜಾ ವೆಂಕಟಪ್ಪ ನಾಯಕರವರ ಅಕಾಲಿಕ ಮರಣದಿಂದಾಗಿ ಸುರಪುರದಲ್ಲಿ ಮತ್ತೊಮ್ಮೆ ಚುನಾವಣೆ ಕೂಡ ನಡೆಯಿತು, ಉಪಚುನಾವಣೆ. ಆ ಉಪಚುನಾವಣೆಯಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಕೂಡ ನಡೆದಿತ್ತು. ಇವೆಲ್ಲವುಗಳ ರಿಸಲ್ಟ್ಸ್ ಜೂನ್ 4ಕ್ಕೆ ಬರಲಿದೆ. ಸರಿ, ಇನ್ನು ಕ್ವಶನ್ ನಂಬರ್ 3. ಈಗ ಆಲ್ರೆಡಿ ತಮ್ಮನೇಲಲ್ಲಿ ಮಾತಾಡಿದ್ವಿ. 700 ವಿಕೆಟ್ ಪಡೆದ ವಿಶ್ವದ ಏಕೈಕ ವೇಗದ ಬೌಲರ್ ಟೆಸ್ಟ್ ನಿಂದ ಆಂಡರ್ಸನ್ ಅವರು ನಿವೃತ್ತಿ ನಿರ್ಧಾರವನ್ನ ಮಾಡಿದ್ದಾರೆ. ವರ್ಡ್ಸ್ ಓನ್ಲಿ ಪೇಸರ್ ಟು ಟೇಕ್ 700 ವಿಕೆಟ್ಸ್. ಇಲ್ಲಿ ಗಮನಿಸಬೇಕು, ಪೇಸರ್ ಬೇರೆ, ಸ್ಪಿನ್ನರ್ ಬೇರೆ. ಸ್ಪಿನ್ನರ್ ಅಂದ್ರೆ ನಮ್ಗೆ ಗೊತ್ತಿದೆ, ಬಹಳ ನಿಧಾನವಾಗಿ 2-3 ಹೆಜ್ಜೆ ಇಟ್ಕೊಂಡ್ ಬಂದು ಒಂದು 4-5 ಹೆಜ್ಜೆಯಲ್ಲಿ ಬಾಲ್ ಹಾಕ್ತಾರೆ. ನಿಮ್ಗೆ ಗೊತ್ತಿದೆ ಯಾರ್ಯಾರು ಸ್ಪಿನ್ನರ್ಸ್ ಅಂತ. ಬಟ್ ಫಾಸ್ಟ್ ಬಾಲರ್ ಅಥವಾ ಫಾಸ್ಟ್ ಬಾಲರ್ ಅಂದ್ರೆ ಬಹಳ ದೂರದಿಂದ ಓಡ್ ಬಂದು ಹಾಕ್ಬೇಕಾಗುತ್ತೆ ಅಲ್ವಾ. ಸೊ ಸ್ಪಿನ್ನರ್ಸು ಒಂದು ಟೆಸ್ಟ್ ಅಲ್ಲಿ ಸುಮಾರು 50-60 ಓವರ್ ಹಾಕ್ಬೋದು. ಆದ್ರೆ ಫಾಸ್ಟ್ ಬೌಲರ್ಸ್ ಅಷ್ಟು ಹಾಕೋದು ಬಹಳ ಕಷ್ಟ, ಯಾಕಂದ್ರೆ ಅವರಿಗೆ ಬಹಳ ಎನರ್ಜಿ ಬೇಕಾಗುತ್ತೆ. ಮತ್ತೆ ಸ್ಪಿನ್ನರ್ಸ್ ಬಹಳ ವರ್ಷಗಳ ಕಾಲ ಕ್ರಿಕೆಟ್ ಅನ್ನು ಆಡ್ತಾರೆ, ಆದ್ರೆ ಫಾಸ್ಟ್ ಬೌಲರ್ಸ್ ಅಷ್ಟು ವರ್ಷಗಳ ಕಾಲ ಆಡಕ್ಕಾಗಲ್ಲ. ಸೊ ಅದರಲ್ಲೂ ಕೂಡ ಆಂಡರ್ಸನ್ ಅಂತ ವೇಗಿಗಳು ಬಹಳ ದಾಖಲೆಯನ್ನು ಮಾಡಿದ್ದಾರೆ. ಸೊ ಏನಿದೆ, ಟೆಸ್ಟ್ ನಿಂದ ಆಂಡರ್ಸನ್ ನಿವೃತ್ತಿ ನಿರ್ಧಾರ. 700 ವಿಕೆಟ್ ಪಡೆದ ವಿಶ್ವದ ಏಕೈಕ ವೇಗದ ಬೌಲರ್. ಇಂಗ್ಲೆಂಡ್ ತಂಡದ ದಿಗ್ಗಜ ಬೌಲರ್. ಯಾವ ತಂಡದವರು? ಇಂಗ್ಲೆಂಡ್ ತಂಡದವರು. ಓದ್ಬೇಕಾದ್ರೆ ಮಧ್ಯದಲ್ಲಿ ಮರ್ತೋಗ್ಬಿಡ್ತೀವಿ ಯಾವ ತಂಡ ಅಂತ ಕೇಳಿದ್ರೆ, ಸೊ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಂಗ್ಲೆಂಡ್ ತಂಡದ ದಿಗ್ಗಜ ವೇಗದ ಬೌಲರ್ ಜೇಮ್ಸ್ ಆಂಡರ್ಸನ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸೊ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಅವ್ರು ಇನ್ನೂ ಒಂದು ಪಂದ್ಯವನ್ನ ಬ್ಯಾಲೆನ್ಸ್ ಇದೆ ಆಡ್ತಾರಂತೆ. ಸೊ ಜುಲೈಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಟೆಸ್ಟ್ ಸರಣಿ ನಡೆಯುತ್ತೆ. ಆ ಸರಣಿಯ ಮೊದಲನೇ ಪಂದ್ಯವನ್ನಾಡಿ ನಾನು ನಿವೃತ್ತಿ ಜೀವನವನ್ನ ಅಂದ್ರೆ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ, ಅದೇ ನನಗೆ ಕೊನೆಯ ಪಂದ್ಯ ಅಂತ ಇವತ್ತು ಹೇಳ್ಬಿಟ್ಟಿದ್ದಾರೆ. ಸೊ ಆ ಮೂಲಕ ಸುಮಾರು 20 ವರ್ಷಗಳ ಸುದೀರ್ಘ ಕ್ರಿಕೆಟ್ ಬದುಕಿಗೆ ತೆರೆ ಎಳೆಯಲಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ 700 ವಿಕೆಟ್ ಪಡೆದ ವಿಶ್ವದ ಏಕೈಕ ವೇಗದ ಬೌಲರ್ ಎಂಬ ದಾಖಲೆಗೆ ಅವರು ಪಾತ್ರವಾಗಿದ್ದಾರೆ. ಈಚೆಗೆ ಧರ್ಮಶಾಲಾದಲ್ಲಿ, ನಮ್ಮ ಭಾರತದ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದ ಭಾರತದ ವಿರುದ್ಧದ ಸರಣಿಯಲ್ಲಿ 700ನೇ ವಿಕೆಟ್ ಅನ್ನು ಪಡೆದು ದಾಖಲೆಯನ್ನು ಕೂಡ ಮಾಡಿದ್ರು. ಅವರಿಗಿಂತ ಹೆಚ್ಚಿಗೆ ವಿಕೆಟ್ ಪಡೆದಿರ್ತಕ್ಕಂಥವ್ರು ಇಬ್ಬರೇ. ಒಬ್ರು ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ 800 ವಿಕೆಟ್ಗಳು ಮತ್ತು ಆಸ್ಟ್ರೇಲಿಯಾದ ಮತ್ತೊಬ್ಬ ಸ್ಪಿನ್ನರ್ ಶೇನ್ ವಾರ್ನ್ ಅವರು. ಹೀಗೆ 700 ವಿಕೆಟ್ ಪಡೆದಿರ್ತಕ್ಕಂಥವ್ರು ಮೂವರು. ಅದರಲ್ಲಿ ಇಬ್ಬರು ಸ್ಪಿನ್ನರ್, ಒಬ್ರು ವೇಗದ ಬೌಲರ್. ಅವರೇ ಜಿಮ್ಮಿ ಎಂಬ ಅಡ್ಡ ಹೆಸರು ಹೊಂದಿರುವ
ಜೇಮ್ಸ್ ಆಂಡರ್ಸನ್ ಅವರು 2003ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದ್ರು. ಸುಮಾರು 187 ಟೆಸ್ಟ್ ಪಂದ್ಯಗಳಲ್ಲಿ ಆಡಿದ್ದಾರೆ. 187 ಟೆಸ್ಟ್ ಪಂದ್ಯಗಳಲ್ಲಿ ಆಡೋದು ಒಬ್ಬ ವೇಗದ ಬೌಲರ್ಗೆ ಸುಮ್ಮನಲ್ಲ. ಇಂಗ್ಲೆಂಡ್ ತಂಡವನ್ನ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳಲ್ಲಿ ಪ್ರತಿನಿಧಿಸಿದ ದಾಖಲೆಯೂ ಕೂಡ ಜೇಮ್ಸ್ ಆಂಡರ್ಸನ್ ಅವರದ್ದು. ಜೊತೆಗೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಆಡಿರ್ತಕ್ಕಂಥ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ 200 ಟೆಸ್ಟ್ ಆಡಿದ್ದಾರೆ. ಅವರ ನಂತರದ ಸ್ಥಾನದಲ್ಲಿ ಬರ್ತಾ ಇರೋರೆ ಜಿಮ್ಮಿ ಆಂಡರ್ಸನ್ ಅಥವಾ ಜೇಮ್ಸ್ ಆಂಡರ್ಸನ್ ಅವರು. ಅಷ್ಟು ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಒಟ್ಟಾರೆಯಾಗಿ ಜೇಮ್ಸ್ ಆಂಡರ್ಸನ್ ಅವರು ಇಂಗ್ಲೆಂಡ್ ತಂಡದವರು 700 ವಿಕೆಟ್ ಅನ್ನು ಪಡೆದು 700 ವಿಕೆಟ್ ಪಡೆದ ಏಕೈಕ ಮತ್ತು ವೇಗದ ಬೌಲರ್ ಕೂಡ ಆಗ್ತಾರೆ. ಸರಿ, ನೆಕ್ಸ್ಟ್ ಯಾರ್ಯಾರು ಮುತ್ತಾಯ ಮೂಡಿದ್ದಾರೆ? ಹೈಯೆಸ್ಟ್ 800 ವಿಕೆಟ್ಸ್. ಶೇನ್ ವಾರ್ನ್ 708, ಜೇಮ್ಸ್ ಆಂಡರ್ಸನ್ 700. ಇನ್ನು 4ನೇ ಸ್ಥಾನದಲ್ಲಿ ನಮ್ಮ ಕನ್ನಡದ ಅನಿಲ್ ಕುಂಬ್ಳೆರ್ ಅವರು ಇದ್ದಾರೆ 619. ಇನ್ನು ಬೇರೆ ಬೇರೆ ಇದ್ದಾರೆ, ನೋಡ್ಬೋದು. ಮತ್ತೊಂದು ಕಡೆ ಕ್ವಶನ್ ನಂಬರ್ 4, ದೋಹಾ ಡೈಮಂಡ್ ಲೀಗ್ 2024 ಮುಕ್ತಾಯಗೊಂಡಿದೆ. ನೀರಜ್ ಚೋಪ್ರಾ ಅವರು ಕೂದಲೆಳೆ ಅಂತರದಿಂದ ಬಂಗಾರದ ಪದಕವನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಥವಾ ಮೊದಲನೇ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ, 2ನೇ ಸ್ಥಾನಕ್ಕೆ ಬಂದಿದ್ದಾರೆ. So Neeraj Chopra misses first place by narrow just 0.2 meter margin at Doha Diamond League 2024. ಸೊ ಕೂದಲೆಳೆ ಅಂತರದಲ್ಲಿ ಮೊದಲ ಸ್ಥಾನ ಕಳೆದುಕೊಂಡ ನೀರಜ್. ಒಲಿಂಪಿಕ್ ಹಾಗೂ ವಿಶ್ವ ಚಾಂಪಿಯನ್ ಜಾವೆಲಿನ್ ಪಟು ನೀರಜ್ ಚೋಪ್ರಾ ಡೈಮಂಡ್ ಲೀಗ್ ಕ್ರೀಡಾಕೂಟದ ದೋಹಾ ಚರಣದಲ್ಲಿ 2ನೇ ಸ್ಥಾನಿಯಾಗಿ ಗುರಿ ಮುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ 2ನೇ ಸ್ಥಾನವನ್ನು ಯಾರು ಪಡೆದ್ರು ಅಂದ್ರೆ ನಮ್ಮ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ಗೆದ್ದುಕೊಟ್ಟಂತಹ ನೀರಜ್ ಚೋಪ್ರಾ ಅವರು. ಸೊ ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಓಕೆ, ಸೊ ಇಲ್ಲಿ 2020 ಟೋಕಿಯೋ ಒಲಿಂಪಿಕ್ಸ್ ನಡೆದಿದ್ದು 2021ರಲ್ಲಿ. ಇನ್ನೇನು ಈಗ ಮತ್ತೊಂದು ಒಲಿಂಪಿಕ್ಸ್, ಪ್ಯಾರಿಸ್ ಒಲಿಂಪಿಕ್ಸ್ ಇನ್ನೇನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗಲಿದೆ, ನೋಡೋಣ. ಒಟ್ಟಾರೆಯಾಗಿ ಕಳೆದ ಒಲಿಂಪಿಕ್ಸ್ ಅಲ್ಲಿ ಭಾರತದ ಕ್ರೀಡಾಪಟುಗಳು 7 ಪದಕಗಳನ್ನು ಗೆದ್ದಿದ್ರು. ಸೊ 1 ಬಂಗಾರದ ಪದಕ, ಅದನ್ನೇ ನೀರಜ್ ಚೋಪ್ರಾ ಗೆಲ್ಲಿಸಿಕೊಟ್ಟಿದ್ರು. ಬೆಳ್ಳಿ 2 ಬಂದಿತ್ತು ಮತ್ತು ಕಂಚು 4 ಬಂದಿತ್ತು. ಸೊ ಯಾರ್ಯಾರಿಗೆ ಯಾವ ಕ್ರೀಡೆಯಲ್ಲಿ ಯಾವ ವಿಭಾಗದಲ್ಲಿ ಅವ್ರು ಯಾವ ರಾಜ್ಯದವರು, ಅವರ ಕೋಚ್ ಯಾರು ಅಂತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಟೋಕಿಯೋ ಒಲಿಂಪಿಕ್ಸ್ ಮೇಲೆ ಒಂದು ಸಪರೇಟ್ ವಿಡಿಯೋದಲ್ಲಿ ಮಾಡಿದ್ದೆ. ಯಾರಿಗೆ ಸಾಧ್ಯ ಇದೆ ಅವ್ರು ಹೋಗಿ ನೋಡ್ಬೋದು. ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಅದರ ಲಿಂಕ್ ಅನ್ನ ಮತ್ತೊಮ್ಮೆ ಶೇರ್ ಮಾಡ್ತೀನಿ. ಓಕೆ, ಇಷ್ಟ ಆಯ್ತು. ಮತ್ತಷ್ಟು ಡೀಟೇಲ್ಸ್ ಇದೆ. ಮೀರಾಬಾಯಿ ಚಾನು, PV ಸಿಂಧು, ಲವ್ಲಿನಾ ಬೋರ್ಗ್ಯಾನ್, ಪುರುಷರ ಹಾಕಿ ತಂಡ, ರವಿಕುಮಾರ್ ದಾಹಿಯಾ, ಬಜರಂಗ್ ಪೂನಿಯಾ ಮತ್ತು ನೀರಜ್ ಚೋಪ್ರಾ, ಹೀಗೆ 7 ಒಟ್ಟು ಜನ ಅಥವಾ ಒಂದು ತಂಡ ಕೂಡ ಇದೆ. ಇವರು ನಮ್ಮ ಭಾರತಕ್ಕೆ ಭಾರತದ ಪದಕ ವೀರರು ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳ್ಬೋದು. ಇನ್ನು ದೋಹಾ ಎಲ್ಲಿ ಬರುತ್ತೆ? ದೋಹಾದಲ್ಲಿ ನಡೆದಿತ್ತು ಡೈಮಂಡ್ ಲೀಗ್. ದೋಹಾ ಕತಾರ್ನ ರಾಜಧಾನಿ ಕೂಡ, ಅಲ್ಲಿ ಇವತ್ತು ನಡೆದಿತ್ತು. ಸೊ ದೋಹಾದ ಮತ್ತಷ್ಟು ಡೀಟೇಲ್ಸ್, ಅಲ್ಲಿನ ರಾಜ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು ಅಂತಿದೆ, ಅಷ್ಟೇನು ಕೇಳಲ್ಲ, ಜಸ್ಟ್ ಫಾರ್ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ, ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಆಂಟೆರಸ್ ಅಂದರೇನು? ಸೊ ವಾಟ್ ಈಸ್ ಆಂಟೆರಸ್? ರೀಸೆಂಟ್ಲಿ ಸೀನ್ ಇನ್ ದಿ ನ್ಯೂಸ್. ಸೊ ಜಲಾಂತರ್ಗಾಮಿನ ಅದೊಂದು AI ಟೂಲ ಅಥವಾ ಅದೊಂದು ರೆಡ್ ಸೂಪರ್ ಜೈಂಟ್ ಸ್ಟಾರ್ ಅಥವಾ ಅದೊಂದು ಇನ್ವೇಸಿವ್ ಪ್ಲಾಂಟ, ಆಕ್ರಮಣಕಾರಿ ಸಸ್ಯನ? ಅಂದ್ರೆ ಸರಿಯಾದ ಉತ್ತರ ಆಂಟೆರಸ್ ಅಂತಕ್ಕಂಥದ್ದು ಇತ್ತೀಚೆಗೆ ಏನು ಸುದ್ದಿಯಲ್ಲಿದೆ, ಅದು ಒಂದು ರೆಡ್ ಸೂಪರ್ ಜೈಂಟ್ ಸ್ಟಾರ್ ಆಗುತ್ತೆ. ಸೂರ್ಯನಿಗಿಂತಲೂ 1000 ಪಟ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಟಾರ್. ಯಾಕೆ ಸುದ್ದಿಯಲ್ಲಿದೆ? ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, IA ಅಂತ ಕರಿತೀವಿ, ಇದೊಂದು ಬೆಂಗಳೂರು ಮೂಲದ ಸಂಸ್ಥೆ ಆಗಿದ್ದು, ಇದು ಚಂದ್ರ ಸೂರ್ಯನಿಗಿಂತಲೂ 1000 ಪಟ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ನಕ್ಷತ್ರ ಯಾವುದು? ಆಂಟೆರಸ್. ಆ ಆಂಟೆರಸ್ ಅನ್ನ ಮರೆಮಾಚುವ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದೆ. ಸೊ ಬೆಂಗಳೂರು ಬೇಸ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ has filmed the passing of the moon in front of Antares, a bright red star ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಬೆಂಗಳೂರು ಮೂಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಚಂದ್ರನು ಸ್ಕಾರ್ಪಿಯಸ್ ಎನ್ನುವ ನಕ್ಷತ್ರ ಪುಂಜದಲ್ಲಿರುವ ಅತ್ಯಂತ ಬೃಹತ್ ಕೆಂಪು ಸೂಪರ್ ಜೈಂಟ್ ನಕ್ಷತ್ರ ಏನಿದೆ ಆಂಟೆರಸ್, ಅದರ ಮುಂದೆ ಹಾದು ಹೋಗಿ ಅದನ್ನ ಮರೆಮಾಚುವುದನ್ನ ದಾಖಲು ಮಾಡಿದೆ. ಸೂರ್ಯನಿಗಿಂತಲೂ ಸುಮಾರು 10,000 ಪಟ್ಟು ಪ್ರಕಾಶಮಾನವಾದ, ಅದರ ವ್ಯಾಸಕ್ಕಿಂತಲೂ 700 ಪಟ್ಟು ದೊಡ್ಡದಾಗಿರ್ತಕ್ಕಂಥ, ಸುಮಾರು 600 ಬೆಳಕಿನ ವರ್ಷಗಳಷ್ಟು ಅಥವಾ ನಾವು ಲೈಟ್ ಇಯರ್ಸ್ ಅವೇ ಅಂತ ಕರಿತೀವಿ ದೂರದಲ್ಲಿರ್ತಕ್ಕಂಥ ಆಂಟೆರಸ್ನ ಇವತ್ತು ಚಂದ್ರ ಮರೆಮಾಚಿದೆ. ಅಂತಹ ಒಂದು ಸುಮಾರು ಒಂದು ಅರ್ಧ ಗಂಟೆ 40 ನಿಮಿಷಗಳ ಕಾಲ ಅದನ್ನು ಮರೆಮಾಚಿತ್ತು. ಆ ಒಂದು ವಿಡಿಯೋನ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ IA ಇವತ್ತು ರಿಲೀಸ್ ಮಾಡಿತ್ತು. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಒಟ್ಟಾರೆಯಾಗಿ ಈ
ಆಂಟರಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸುಮಾರು ಇಲ್ಲಿ ಕೇಳ್ತಾ ಇದ್ದಾರೆ, ದ ಸ್ಟಾರ್ ಆಂಟರಸ್ ಈಸ್ 60,000 ಟೈಮ್ಸ್ ಲಾರ್ಜರ್ ದ್ಯಾನ್ ಅವರ್ ಸನ್ ಅಂತ. ನೋಡಿ, ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಸನ್ ಇಷ್ಟಿದ್ರೆ ಸೊ ನೋಡಿ ಆಂಟರಸ್ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ನಕ್ಷತ್ರವಾಗುತ್ತೆ. ಇದು ಸ್ಕಾರ್ಪಿಯಸ್ ಎನ್ನುವ ಒಂದು ನಕ್ಷತ್ರ ಪುಂಜದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರುವ ನಕ್ಷತ್ರವಾಗುತ್ತೆ. ಆಂಟರಸ್ ಸುದ್ದಿಯಲ್ಲಿದೆ, ಅದಕ್ಕೋಸ್ಕರ ನೆನಪಿಡಬೇಕು. ಇನ್ನು ಕ್ವಶನ್ ನಂಬರ್ 6, ರುವಾಂಗ್ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟದಿಂದಾಗಿ ಸುದ್ದಿಯಲ್ಲಿ ಕಾಣಿಸ್ಕೊಂಡಿದೆ, ಇದು ಯಾವ ದೇಶದಲ್ಲಿದೆ? ಇವೆಲ್ಲ ವೆಬ್ಸೈಟ್ ಪ್ರಶ್ನೆಗಳಾಗ್ತವೆ, ಗೊತ್ತಿರುತ್ತೆ ನಿಮಗೆಲ್ಲ, ಬಹಳ ಇಂಪಾರ್ಟೆಂಟು. ನೇರವಾಗಿ ಪ್ರಶ್ನೆಗಳನ್ನ ವೆಬ್ಸೈಟ್ ಅಂತ ತೆಗೆದುಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವು ಕೂಡ ಮಿಸ್ ಆಗಬಾರ್ದು ಅಂತ ಪೇಪರ್ ಕಟ್ಟಿಂಗ್ಗಳ ಜೊತೆಗೆ ಇವನ್ನು ಕೂಡ ತರೋ ಪ್ರಯತ್ನ ಆಗ್ತಾ ಇದೆ. ರುವಾಂಗ್ ವ್ಯಾಲ್ಕನೋ so recently seen in the news due to the eruption is located in which country? Malaysia, Indonesia, Chile, Ecuador. ಅಂದ್ರೆ ಇಂಡೋನೇಷ್ಯಾದ ಜ್ವಾಲಾಮುಖಿ ಆಗುತ್ತೆ ರುವಾಂಗ್. ಇತ್ತೀಚೆಗೆ ಮತ್ತೆ ಕಾಣಿಸ್ಕೊಂಡಿದೆ, ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಸೊ ಇಂಡೋನೇಷ್ಯಾದ ಮೌಂಟ್ ರುವಾಂಗ್ ಇರಪ್ಟ್ಸ್ ಅಗೇನ್, ಫೋರ್ಸಸ್ ಏರ್ಪೋರ್ಟ್ ಕ್ಲೋಸರ್ ಅಂಡ್ ಇವ್ಯಾಕ್ಯುವೇಷನ್ಸ್. ಬಹಳ ಸುಮಾರು 5 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎತ್ತರ ಹೋಗಿತ್ತಂತೆ. ಸುಮಾರು 6,000 ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕಾಯ್ತಂತೆ. 5 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ಒಂದು ಪ್ರಮಾಣದ ಎತ್ತರಕ್ಕೆ ಈ ಒಂದು ಜ್ವಾಲಾಮುಖಿ ಕಾಣಿಸ್ಕೊಂಡಿತ್ತು, ರುವಾಂಗ್ ಜ್ವಾಲಾಮುಖಿ. ಸೊ ಇಂಡೋನೇಷ್ಯಾದ ಒಂದು ಜ್ವಾಲಾಮುಖಿ ಆಗುತ್ತೆ. ಸೊ ರುವಾಂಗ್ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾಸ್ ರುವಾಂಗ್ ವಾಲ್ಕನೋ ಇರಪ್ಟ್ಸ್ ಅಗೇನ್, ಅಲರ್ಟ್ ಸ್ಟಾಟಸ್ ಅಟ್ ಹೈಯೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಂಡೋನೇಷ್ಯಾ ಜಗತ್ತಿನ 4ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶವಾಗುತ್ತೆ ಮತ್ತು 14ನೇ ಅತಿ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ. ಸೊ ಜಕಾರ್ತ ರಾಜಧಾನಿ ಆದರೆ ಜೋಕೋ ವಿಡೋಡೋ ಈಗ ಪ್ರಸ್ತುತ ಅಲ್ಲಿನ ಅಧ್ಯಕ್ಷರಾಗಿದ್ದಾರೆ. ಬಟ್ ಅಲ್ಲಿ ಮತ್ತೆ ಎಲೆಕ್ಷನ್ಸ್ ಆಗಿದೆ, ಬೇರೆಯವರು ರೀಪ್ಲೇಸ್ ಮಾಡಿದ್ದಾರೆ, ಬಟ್ ಇನ್ನು ಅಧಿಕಾರ ವಹಿಸ್ಕೊಂಡಿಲ್ಲ. ನೋಡೋಣ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರು ಇಂಡೋನೇಷ್ಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಕ್ವಶನ್ ನಂಬರ್ 7, ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಅವರ ಗ್ರೂಪು ಭಾರತದ ಮೊದಲ ಸಂವಿಧಾನ ಉದ್ಯಾನವನ್ನ ಯಾವ ನಗರದಲ್ಲಿ ತೆರೆಯಲು ಸಹಕಾರವನ್ನು ನೀಡಿದವು? ರೀಸೆಂಟ್ಲಿ ದ ಇಂಡಿಯನ್ ಆರ್ಮಿ ಅಂಡ್ ದ ಪುನೀತ್ ಬಾಲನ್ ಗ್ರೂಪ್ collaborated to open the India's first constitution park in which city? ಸಂವಿಧಾನ ಪಾರ್ಕ್ ಅಥವಾ ಕಾನ್ಸ್ಟಿಟ್ಯೂಷನ್ ಪಾರ್ಕ್ ಅಂತಕ್ಕಂಥ ಹೊಸ ಕಾನ್ಸೆಪ್ಟ್ ಅನ್ನು ತಂದಿದೆ ಭಾರತದ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್. ಹಾಗಾದ್ರೆ ಮೊದಲ ಸಂವಿಧಾನ ಉದ್ಯಾನ, ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಪಾರ್ಕ್ ಇನ್ ಇಂಡಿಯಾ, ಎಲ್ಲಿ ಉದ್ಘಾಟನೆಯಾಯಿತು? ಅಹಮದಾಬಾದ್, ಪುಣೆ, ಜೈಪುರ, ವಾರಣಾಸಿ. ಅಂದ್ರೆ ಪುಣೆಯಲ್ಲಿ ಇಂತಹ ದೇಶದ ಮೊದಲ ಕಾನ್ಸ್ಟಿಟ್ಯೂಷನ್ ಪಾರ್ಕ್ ಅಥವಾ ಸಂವಿಧಾನ ಪಾರ್ಕ್ ಉದ್ಯಾನ ಅಥವಾ ಉದ್ಘಾಟನೆಯಾಗಿದೆ. So Pune Indian Army and Punit Balan Group developed country's first constitution park. ಅಲ್ವಾ, ದೇಶದ ಮೊದಲ ಸಂವಿಧಾನ ಪಾರ್ಕ್ ಅಂತ. ಸೊ ಭಾರತ 2047ರ ವೇಳೆಗೆ ಡೆವಲಪ್ಡ್ ಕಂಟ್ರಿ, ಅಭಿವೃದ್ಧಿ ಹೊಂದಿದ ದೇಶವಾಗುವತ್ತ ಮುನ್ನಡೀತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ದೇಶದ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ಫಂಡಮೆಂಟಲ್ ರೈಟ್ಸ್ ಏನಿದಾವೆ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಂವಿಧಾನದ ಬಗ್ಗೆ ಸಂವಿಧಾನ ಪಾರ್ಕ್ ಅನ್ನು ಉದ್ಘಾಟನೆ ಮಾಡೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸಿಂಗ್ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಓಕೆ, ಸೊ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ಕೋಬಹುದು. ಒಟ್ಟಾರೆಯಾಗಿ ಉದ್ಘಾಟನಾ ಸಂವಿಧಾನ ಉದ್ಯಾನವನ್ನು ಉದ್ಘಾಟಿಸಲು ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್ ಕೈ ಜೋಡಿಸಿತ್ತು. ಸೊ ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸಿಂಗ್ ಅವರು ಸಮಾರಂಭದ ನೇತೃತ್ವವನ್ನು ವಹಿಸಿದ್ರು ಅನ್ನೋದನ್ನ ಗಮನಿಸಬಹುದು. ಸೊ ಪುನೀತ್ ಬಾಲನ್ ಗ್ರೂಪ್ ಅವರು ಬೇರೆ ಬೇರೆ ಕ್ರೀಡಾ ತಂಡಗಳ ಮಾಲೀಕರು ಕೂಡ ಆಗಿದ್ದಾರೆ, ಚಲನಚಿತ್ರ ನಿರ್ಮಾಪಕರು ಕೂಡ ಪುನೀತ್ ಬಾಲನ್ ಅವರು ಆಗಿದ್ದಾರಂತೆ. ಸೊ ಅವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಕ್ವಶನ್ ನಂಬರ್ 8, ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ ನ ಸ್ಟಾರ್ ಲೈನ್ ಅನ್ನ ಪೈಲಟ್ ಆಗಿ ಮತ್ತೊಮ್ಮೆ ಬಾಹ್ಯಾಕಾಶ ಯಾತ್ರೆಗೆ ಸಿದ್ಧರಾಗಿದ್ದಾರೆ. ಆ ಮೂಲಕ 3ನೇ ಬಾಹ್ಯಾಕಾಶ ಯಾತ್ರೆಯನ್ನು ಕೂಡ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಗಗನಯಾತ್ರೆ ಮಾಡ್ತಾ ಇದ್ದಾರೆ. ಸೊ ಇಂಡಿಯನ್ ಆರಿಜಿನ್ ಆಸ್ಟ್ರೋನಾಟ್ ಸುನೀತಾ ವಿಲಿಯಮ್ಸ್ ರೆಡಿ ಫಾರ್ ದ 3rd ಸ್ಪೇಸ್ ಮಿಷನ್ as ಪೈಲಟ್ ಆಫ್ ಬೋಯಿಂಗ್ಸ್ ಸ್ಟಾರ್ ಲೈನರ್. ಬೋಯಿಂಗ್ ಅಂತಕ್ಕಂಥ ಸಂಸ್ಥೆಯ ಸ್ಟಾರ್ ಲೈನರ್ ಎನ್ನುವ ಒಂದು ಮಿಷನ್ ಸ್ಪೇಸ್ ಮಿಷನ್ ಆಗುತ್ತೆ. ಆ ಮಿಷನ್ನ ಪೈಲಟ್ ಆಗಿ ಇವತ್ತು ಸುನೀತಾ ವಿಲಿಯಮ್ಸ್ ಅವರು ಬರ್ತಾ ಇದ್ದಾರೆ. ಸೊ ಆದರೆ ಅದಿನ್ನೂ ಟೇಕ್ ಆಫ್ ಆಗಿಲ್ಲ, ಏನೋ ಬೇರೆ ಬೇರೆ ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಇವತ್ತಿಗೂ ಇನ್ನೂ ಟೇಕ್ ಆಫ್ ಆಗಿಲ್ಲ ಅನಿಸ್ತಾ ಇದೆ. ಸೊ ನೋಡೋಣ. ಇಂದು ಬೋಯಿಂಗ್ ಸ್ಟಾರ್ ಲೈನರ್ ಗಗನ ನೌಕೆ ಉಡಾವಣೆ ಅಂತ ಹೇಳಿದ್ರು, ಬಟ್ ಉಡಾವಣೆ ಆಗಿಲ್ಲ. ಸೊ ಇತ್ತೀಚಿನ ಅಪ್ಡೇಟ್ ವಿಡಿಯೋ ಮಾಡಬೇಕಾದ್ರೆ ಇನ್ನೇನು ಅಪ್ಡೇಟ್ ಆಗಿದೆ ನೀವೇ ನೋಡ್ಕೋಬೇಕು. 3ನೇ ಅಂತರಿಕ್ಷ ಯಾನಕ್ಕೆ ಸುನೀತಾ ಸಿದ್ಧ. ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು 3ನೇ ಬಾರಿಗೆ ಬಾಹ್ಯಾಕಾಶ ಯಾನ ಕೈಗೊಳ್ಳಲು ಸಿದ್ಧರಾಗಿದ್ದಾರೆ. ಬೋಯಿಂಗ್ನ ಸ್ಟಾರ್ ಲೈನರ್ ಗಗನ ನೌಕೆಯು ಮಂಗಳವಾರ ಮೊದಲ ಬಾರಿಗೆ ಗಗನಯಾತ್ರಿಗಳನ್ನು ಹೊತ್ತು ಪರೀಕ್ಷಾರ್ಥ ಹಾರಾಟ ನಡೆಸಲಿದೆ ಅಂತ ಹೇಳಿದ್ರು, ಬಟ್ ಮಂಗಳವಾರ ಬುಧವಾರ ಆಗಿಲ್ಲ, ಅದು ಮೋಸ್ಟ್ಲಿ ನೋಡೋಣ. ಸುನೀತಾ ಹಾಗೂ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರು ಗಗನ ನೌಕೆಯಲ್ಲಿ ಇರಲಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ಬೋದು.
Right, Indian origin astronaut Sunita Williams set to fly into the space again, Boeing Starliner. ಇನ್ನು ಕ್ವಶನ್ ನಂಬರ್ 9, ಇತ್ತೀಚೆಗೆ ಜೋಸ್ ರೌಲ್ ಮುಲಿನೋ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ರೀಸೆಂಟ್ಲಿ ಜೋಸ್ ರೌಲ್ ಮುಲಿನೋ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ಎ ನ್ಯೂ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಗ್ವಾಟೆಮಾಲಾ, ಕ್ಯೂಬಾ, ಪನಾಮಾ, ನಿಕರಗುವಾ. ಅಂದರೆ ಸರಿಯಾದ ಉತ್ತರ ಪನಾಮಾದ ನೂತನ ಅಧ್ಯಕ್ಷರಾಗಿ ಜೋಸ್ ರೌಲ್ ಮುಲಿನರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಹಾಗಾದ್ರೆ ಏನಿದೆ? ಸೊ 6 ತಿಂಗಳ ಹಿಂದಷ್ಟೇ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದ ಓಸೆ ರೌಲ್ ಮುಲಿನೋ ಅವರು ಇದೀಗ ಆಶ್ಚರ್ಯಕರ ರೀತಿಯಲ್ಲಿ ಪನಾಮಾದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಓಕೆ, ಸೊ ಈ ಬೇರೆ ಬೇರೆ ವಿಚಾರಗಳಿಗಾಗಿ ಅವರು ನಿವೃತ್ತಿಯನ್ನು ಪಡೆದಿದ್ರು. ಬಟ್ ಸ್ಟಿಲ್ ಕೊನೆ ಒಂದು ಅವಧಿಯಲ್ಲಿ ಚುನಾವಣೆಗೆ ನಿಲ್ಬೇಕಾಗುತ್ತೆ. ಕೊನೆ ಕ್ಷಣದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಸೊ ಓಸೆ ರೌಲ್ ಮುಲಿನೋ ಪನಾಮಾದ ಅಧ್ಯಕ್ಷರು. 64 ವರ್ಷದ ಅವರು ಪನಾಮಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಮಾರು 35% ಮತಗಳನ್ನು ಪಡೆದು ಪ್ರತಿಸ್ಪರ್ಧಿಗಳಿಗಿಂತ 9% ಮುನ್ನಡೆಯನ್ನು ಸಾಧಿಸುವ ಮೂಲಕ ಮತ್ತೊಮ್ಮೆ ಪನಾಮಾದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಸೊ ಇವರು ಹಿಂದೆ ಮಿನಿಸ್ಟರ್ ಆಗಿದ್ದರಂತೆ. ಸೊ ಈಗ ಅಧ್ಯಕ್ಷರಾಗ್ತಾ ಇದ್ದಾರೆ. ಎಲ್ಲಿದೆ ಪನಾಮಾ? ಇದು ನಾರ್ತ್ ಅಮೆರಿಕಾ, ಇದು ಸೌತ್ ಅಮೆರಿಕಾ. ಮಧ್ಯದಲ್ಲಿ ಸೌತ್ ಅಮೆರಿಕಾ ಮತ್ತು ನಾರ್ತ್ ಅಮೆರಿಕಾಗಳ ಕೊಂಡಿಯಂತೆ ಕೆಲಸ ಮಾಡ್ತಾ ಇದೆ ಪನಾಮಾ. ಸೊ ಇಲ್ಲಿ ಗಮನಿಸಬಹುದು, ಈ ಸ್ಮಾಲ್ ಒಂದು ಸಿಟಿ ಪನಾಮಾ ದೇಶ, ರಿಪಬ್ಲಿಕ್ ಆಫ್ ಪನಾಮಾ. ಪನಾಮಾ ಸಿಟಿ ಅದರ ರಾಜಧಾನಿ ಆಗುತ್ತೆ. ಈಗ ಸದ್ಯ ಲೋರೆಂಟಿನೋ ಕಾರ್ಟಿಜೋ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದರು. ಲಾರೆಂಟಿನೋ ಕಾರ್ಟಿಜೋ ಅವರನ್ನು ಸೋಲಿಸುವ ಮೂಲಕ ಈಗ ನೋಡಿ ಇವರೇ ಜೋಸ್ ರೌಲ್ ಮುಲಿನೋ ಮತ್ತೊಮ್ಮೆ ಅಂದ್ರೇನು ಮಿನಿಸ್ಟರ್ ಆಗಿದ್ರು, ಇವಾಗ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಇಷ್ಟ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 10, ಪ್ರಜ್ವಲ್ ರೇವಣ್ಣ ವಿರುದ್ಧ ಇಂಟರ್ಪೋಲ್ನ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದೆ. ಸೊ ಇಂಟರ್ಪೋಲ್ ಇಶ್ಯೂಸ್ ಬ್ಲೂ ಕಾರ್ನರ್ ನೋಟಿಸ್ ಅಗೇನ್ಸ್ಟ್ ಪ್ರಜ್ವಲ್ ರೇವಣ್ಣ. ಸೊ ಬೇರೆ ವಿಚಾರ. ಸೊ ನಿಮ್ಗೆ ಗೊತ್ತಿದೆ ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ, ಅದೆಲ್ಲ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಟರ್ಪೋಲ್ ಅಂದ್ರೇನು, ಇದ್ಯಾಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿದೆ. ಈಗ ಇಂಟರ್ಪೋಲ್ನ ವಿವಿಧ ನೋಟಿಸ್ಗಳಿದಾವೆ. ಅದು ರೆಡ್ ಕಾರ್ನರ್ ಆಗಿರ್ಬೋದು, ಬ್ಲೂ ಕಾರ್ನರ್ ಆಗಿರ್ಬೋದು, ಗ್ರೀನ್ ಕಾರ್ನರ್ ಆಗಿರ್ಬೋದು, ಯೆಲ್ಲೋ ಕಾರ್ನರ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಕಾರ್ನರ್. ಹೀಗೆ ವಿವಿಧ ನೋಟಿಸ್ಗಳಿದ್ದಾವೆ. ಆ ನೋಟಿಸ್ ಅನ್ನ ನೀಡ್ತಕ್ಕಂಥ ಇಂಟರ್ಪೋಲ್ ಅಂದ್ರೇನು, ಅದ್ಯಾಕೆ ನೋಟಿಸ್ ಅನ್ನು ಕೊಡುತ್ತೆ, ಯಾವ್ಯಾವ ನೋಟಿಸ್ಗೆ ಏನೇನು ಮಹತ್ವ ಇದೆ, ಯಾವ ಸಂದರ್ಭದಲ್ಲಿ ಯಾವ್ಯಾವ ಕಲರ್ನ ನೋಟಿಸ್ ಅನ್ನ ಜಾರಿ ಮಾಡುತ್ತೆ ಅನ್ನೋದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅದಕ್ಕೋಸ್ಕರ ಒಂದಷ್ಟು ಡೀಟೇಲ್ಸ್ ಅನ್ನ ಗ್ಯಾದರ್ ಮಾಡ್ಕೊಂಡ್ಬಿಡೋಣ. ಸೊ ಇಂಟರ್ಪೋಲ್ನ ನೋಟಿಸ್ ಏನು ಎತ್ತ. ಸೊ ಈಗ ಅದೆಲ್ಲ ಗೊತ್ತಿದೆ, ಅದೆಲ್ಲ ಬೇಡ ನಿಮಗೆ. ಇಂಟರ್ಪೋಲ್ ಎಂಬುದು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್. ಇಂಟರ್ಪೋಲ್ ಅಂದ್ರೇನು? ಇದೊಂದು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಆಗಿದೆ. ಇಂಟರ್ಪೋಲ್ ಅಂತ ಸಂಕ್ಷಿಪ್ತವಾಗಿ ಕರಿತೀವಿ. ಹೆಸರೇ ಹೇಳುವಂತೆ ಇದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ. ವಿಶ್ವದ 196 ದೇಶಗಳ ಸದಸ್ಯತ್ವವನ್ನು ಕೂಡ ಹೊಂದಿದೆ. ಈ ಸಂಘಟನೆಯು ಅಪರಾಧಿಗಳ ಬಂಧನಕ್ಕೆ ಜಾಗತಿಕ ಮಟ್ಟದಲ್ಲಿ ದೇಶಗಳ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯೂ ಕೂಡ. ಭಾರತವು ಕೂಡ ಇಂಟರ್ಪೋಲ್ನ ಸದಸ್ಯ ರಾಷ್ಟ್ರ. ಪ್ರತಿ ಪೊಲೀಸ್ ಪಡೆ, ಭದ್ರತಾ ಪಡೆಗೂ ಕಾರ್ಯವ್ಯಾಪ್ತಿ, ಭೌಗೋಳಿಕ ಕಾರ್ಯವ್ಯಾಪ್ತಿ ಇರುತ್ತೆ. ಈಗ ಕರ್ನಾಟಕ ಪೊಲೀಸ್ ಅಂದ್ರೆ ಕರ್ನಾಟಕದ ಗಡಿಭಾಗದೊಳಗಡೆ ಕಾರ್ಯನಿರ್ವಹಿಸಬಹುದು. ಅದೇ ರೀತಿಯಾಗಿ ಭಾರತದ ಪೊಲೀಸರು ಅಂದ್ರೆ ಭಾರತದ ವಿವಿಧ ರಾಜ್ಯಗಳ ಪೊಲೀಸರು ಅವ್ರದೇ ಆಗಿರ್ತಕ್ಕಂಥ ಒಂದು ಗಡಿ ಭಾಗವನ್ನು ಹೊಂದಿದ್ದಾರೆ. ಅಥವಾ CBI ಅಂದ್ರೆ ಇಟ್ ಕ್ಯಾನ್ ಆಪರೇಟ್ ವಿದಿನ್ ಓಲ್ ಕಂಟ್ರಿ. ಆದ್ರೆ ಬೇರೆ ದೇಶದಲ್ಲಿ ಅಪರಾಧಿಗಳಿದ್ರೆ, ಆರೋಪಿಗಳಿದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಕರೆತರಬೇಕಂದ್ರೆ ಯಾವ್ದಾದ್ರು ಒಂದು ಕೊಂಡಿ ಇರ್ಬೇಕಲ್ವಾ. ಅದಕ್ಕೋಸ್ಕರ ಇಂಟರ್ಪೋಲ್ ಅಥವಾ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಈ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ಭಾರತ ಅಥವಾ ಭಾರತದ CBI ಏನ್ ಮಾಡಬೇಕು? ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ಇಂಟರ್ಪೋಲು ಆ ಒಂದು ನೋಟಿಸ್ಗಳನ್ನ ವಿವಿಧ ದೇಶಗಳ ಒಂದು ಸದಸ್ಯ ಪಡೆದಿರ್ತಕ್ಕಂಥ ರಾಷ್ಟ್ರಗಳಿಗೆ ಕಳಿಸುತ್ತೆ. ಅವರು ತಮ್ಮ ದೇಶದಲ್ಲಿ ಆ ಒಂದು ಆರೋಪಿ ಅಥವಾ ಅಪರಾಧಿಯ ಪತ್ತೆ ಮತ್ತು ಆತನ ಗುರುತುಗಳು, ಆತನ ಚಲನವಲನಗಳ ಮೇಲೆ ಒಂದು ವಿಚಾರಗಳನ್ನ ಇಂಟರ್ಪೋಲ್ಗೆ ಕಳಿಸುತ್ತೆ. ಇಂಟರ್ಪೋಲ್ ಅವರು ಯಾವ ದೇಶ ರಿಕ್ವೆಸ್ಟ್ ಮಾಡಿತ್ತು ಅವರಿಗೆ ಕಳಿಸ್ತಾರೆ. ಹೀಗೆ ಭಾರತವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಕರ್ನಾಟಕದ ಪೊಲೀಸರ ಕಾರ್ಯವ್ಯಾಪ್ತಿ ರಾಜ್ಯದ ಭೌಗೋಳಿಕ ಗಡಿಗಷ್ಟೇ ಸೀಮಿತ. ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಪೊಲೀಸರು ಕಾರ್ಯಾಚರಣೆ ನಡೆಸಬೇಕಾದ್ರೆ ಆ ರಾಜ್ಯದ ಸ್ಥಳೀಯ ಪೊಲೀಸರ ಸುಪರ್ದಿಯಲ್ಲೇ ನಡೆಸಬೇಕು ನೋಡಿ. ಅದೇ ರೀತಿ ಒಂದು ದೇಶದ ತನಿಖಾ ಸಂಸ್ಥೆ ಅಥವಾ ಪೊಲೀಸರು ಬೇರೊಂದು ದೇಶದೊಳಗೆ ಕಾರ್ಯಾಚರಣೆ ನಡೆಸಲು ಸಾಧ್ಯವಿಲ್ಲ. ದೇಶವೊಂದರಲ್ಲಿ ಅಪರಾಧ ಕೃತ್ಯ ಎಸಗಿದ ವ್ಯಕ್ತಿಯು ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ ನೇರವಾಗಿ ಆತನನ್ನು ಬಂಧಿಸಲು ಸಾಧ್ಯವಿಲ್ಲ.
ಹಾಗೆ ಮಾಡುವುದು ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣವೂ ಆಗಬಹುದು. ಇಂತಹ ಅನಗತ್ಯ ಸಂಘರ್ಷವನ್ನು ತಪ್ಪಿಸುವ ಉದ್ದೇಶದಿಂದಲೇ ಇಂಟರ್ಪೋಲ್ ಎನ್ನುವ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಅಪರಾಧಿ ಮತ್ತು ಆರೋಪಿಗಳಿಗೆ ಸಂಬಂಧಿಸಿದಂತೆ 2 ಅಥವಾ ಹಲವು ದೇಶಗಳ ನಡುವೆ ಮಧ್ಯಸ್ಥ ಸಂಸ್ಥೆಯಾಗಿ ಇಂಟರ್ಪೋಲ್ ಕಾರ್ಯನಿರ್ವಹಿಸುತ್ತೆ. ಉದಾಹರಣೆಗೆ, ಕರ್ನಾಟಕಕ್ಕೆ ಅಗತ್ಯವಿರುವ ಅಪರಾಧಿ ಅಥವಾ ಆರೋಪಿ ಬೇರೊಂದು ದೇಶದಲ್ಲಿ ತಲೆಮರೆಸಿಕೊಂಡಿದ್ದರೆ ಆತನನ್ನು ರಾಜ್ಯದ ಪೊಲೀಸರು ನೇರವಾಗಿ ಬಂಧಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಂಟರ್ಪೋಲ್ನ ನೆರವು ಬೇಕಾಗುತ್ತದೆ. ಹಾಗೆಂದು ರಾಜ್ಯದ ಪೊಲೀಸರು ನೇರವಾಗಿ ಇಂಟರ್ಪೋಲ್ ಅನ್ನು ಸಂಪರ್ಕಿಸಲು ಕೂಡ ಸಾಧ್ಯವಿಲ್ಲ. ನಮ್ಮ ಕರ್ನಾಟಕ ಪೊಲೀಸರು ಇಂಟರ್ಪೋಲ್ಗೆ ಇಮೇಲ್ ಮಾಡೋದು ಅಥವಾ ಡೈರೆಕ್ಟ್ ಫೋನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೆಂಗ್ ಸರ್ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳಿದ್ರೆ, ಸೊ ಇಂಟರ್ಪೋಲ್ ಅನ್ನ ಪ್ರತಿ ದೇಶದಲ್ಲೂ ಕೂಡ ಅಲ್ಲಿನ ಪ್ರಧಾನ ತನಿಖಾ ಸಂಸ್ಥೆಯನ್ನ ಲಿಂಕ್ ಮಾಡಿರ್ತಾರೆ. ಈಗ ನಮ್ಮ ದೇಶದ ಪ್ರಧಾನ ತನಿಖಾ ಸಂಸ್ಥೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, CBI ಆಗುತ್ತೆ. ಆ ಸಂಸ್ಥೆಯ ಮೂಲಕವೇ ಇಂಟರ್ಪೋಲ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ನಾವು, ಬೇರೆ ಯಾವುದೇ ಸಂಸ್ಥೆಯಿಂದ ಸಾಧ್ಯ ಇಲ್ಲ. ಹೀಗೆ ಆ ಸಂಸ್ಥೆಯ ಮೂಲಕವೇ ಇಂತಹ ವ್ಯವಹಾರಗಳು ನಡೆಯಬೇಕು. ಹೀಗೆ ಭಾರತದ CBIಯನ್ನ ಇಂಟರ್ಪೋಲ್ ಗುರುತಿಸಿದೆ. ಇಂಟರ್ಪೋಲ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಭಾರತಕ್ಕೆ ಕೇವಲ CBI ಜೊತೆ ಮಾತ್ರ ಸಾಧ್ಯ ಇದೆ. ಕರ್ನಾಟಕ ಪೊಲೀಸ್ ಅಲ್ಲ ಅಥವಾ ಇನ್ಯಾವುದೋ ರಾಜ್ಯದ ಪೊಲೀಸ್ ಕೂಡ ಸಾಧ್ಯ ಇಲ್ಲ. ತಮಗೆ ಯಾವುದೇ ಅಪರಾಧಿ ಅಥವಾ ಆರೋಪಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಇಂಟರ್ಪೋಲ್ನ ಅಗತ್ಯವಿದ್ದರೆ ಕರ್ನಾಟಕದ ಪೊಲೀಸರು ಆ ಬಗ್ಗೆ CBIಗೆ ಮನವಿ ಮಾಡಿಕೊಳ್ಬೇಕು. ನೋಡಿ, ಇಂತಹ ಆರೋಪಿಯ ಬಗ್ಗೆ ನಮಗೆ ಡೀಟೇಲ್ಸ್ ಬೇಕಾಗಿದೆ. ಓಕೆ, ಸೊ CBI ಅಂತಹ ಮನವಿಯನ್ನ ಇಂಟರ್ಪೋಲ್ಗೆ ಸಲ್ಲಿಸುತ್ತೆ. CBIಗೆ ನಾವು ನಮ್ಮ ಕರ್ನಾಟಕ ಪೊಲೀಸ್ ರಿಕ್ವೆಸ್ಟ್ ಮಾಡಿದಾಗ CBI ಅವರು ಅದನ್ನ ಇಂಟರ್ಪೋಲ್ಗೆ ಕಳಿಸ್ತಾರೆ. ನೋಡಿ ಸರ್, ನೋಡಿ ಇಂತಹ ಒಬ್ಬ ವ್ಯಕ್ತಿಯ ಡೀಟೇಲ್ಸು ನಮ್ಮ ಕರ್ನಾಟಕ ಪೊಲೀಸರಿಗೆ ಬೇಕಾಗಿದೆ ಅಂತ. ಆ ಮನವಿಯನ್ನು ಇಂಟರ್ಪೋಲ್ ಪರಿಶೀಲಿಸಿ ನೋಟಿಸ್ ಅನ್ನು ಹೊರಡಿಸುತ್ತೆ. ಅನಂತರವಷ್ಟೇ ಕರ್ನಾಟಕದ ಪೊಲೀಸರಿಗೆ ತಲೆಮರೆಸಿಕೊಂಡಿರುವ ಅಪರಾಧಿ ಅಥವಾ ಆರೋಪಿಯ ಬಗ್ಗೆ ಸಂಬಂಧಿತ ದೇಶವು ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಬಂಧನಕ್ಕೆ ಕೂಡ ನೆರವು ನೀಡುತ್ತೆ. ಇಷ್ಟು. ಈಗ ಯಾಕೆ ಇಂಟರ್ಪೋಲು ಈ ರೀತಿಯಾಗಿರ್ತಕ್ಕಂಥ ನೋಟಿಸ್ಗಳು ಸುದ್ದಿಯಲ್ಲಿದ್ದಾವೆ ಅನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಇಂಟರ್ಪೋಲ್ನ ನೋಟಿಸ್ ಏನು ಎತ್ತ, ಇದರಲ್ಲಿ ರೆಡ್ ಕಾರ್ನರ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್, ಗ್ರೀನ್ ಕಾರ್ನರ್ ನೋಟಿಸ್, ಆರೆಂಜ್ ನೋಟಿಸ್, ಪರ್ಪಲ್ ನೋಟಿಸ್, ಯೆಲ್ಲೋ ಕಾರ್ನರ್ ನೋಟಿಸ್, ಬ್ಲ್ಯಾಕ್ ಕಲರ್ ಅಥವಾ ಬ್ಲ್ಯಾಕ್ ನೋಟಿಸ್ ಅಂತಕ್ಕಂಥ ವಿವಿಧ ರೀತಿಯ ಒಂದು ನೋಟಿಸ್ಗಳು ಕೂಡ ಇದಾವೆ. ಸೊ ಅದನ್ನ ನೋಡಕ್ ಮುಂಚೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಇಂಟರ್ಪೋಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡಬಹುದು. ಇದರ ಹೆಡ್ ಕ್ವಾರ್ಟರ್ ಬಗ್ಗೆ ಬಹಳ ಸಲ ಕೇಳಿದ್ದಾರೆ. 1923 7 ಸೆಪ್ಟೆಂಬರ್ ಅಂದು ಸ್ಥಾಪನೆಯಾಗಿತ್ತು ಮತ್ತು 196 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಫ್ರಾನ್ಸ್ನ ಲಯಾನಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಇದೆ, ಫ್ರಾನ್ಸ್ ಅಲ್ಲಿದೆ. ಸರಿನಾ? ಓಕೆ. ಇನ್ನು ನೋಟಿಸಸ್ ಬಗ್ಗೆ, ಸೊ ರೆಡ್ ನೋಟಿಸ್, ಯೆಲ್ಲೋ ನೋಟಿಸ್, ಬ್ಲೂ ನೋಟಿಸ್, ಬ್ಲ್ಯಾಕ್ ನೋಟಿಸ್, ಗ್ರೀನ್ ನೋಟಿಸ್, ಆರೆಂಜ್ ನೋಟಿಸ್, ಪರ್ಪಲ್ ನೋಟಿಸ್ ಅಂತಕ್ಕಂಥ ವಿವಿಧ ನೋಟಿಸ್ಗಳಿದ್ದಾವೆ. ಸೊ ಮೊದಲನೇದು ರೆಡ್ ನೋಟಿಸ್, ಟು ಸೀಕ್ ದ ಲೊಕೇಶನ್ ಅಂಡ್ ಅರೆಸ್ಟ್ ಆಫ್ ಪರ್ಸನ್ಸ್ ವಾಂಟೆಡ್ ಫಾರ್ ಪ್ರಾಸಿಕ್ಯೂಷನ್ ಆರ್ ಸರ್ವಿಸ್ ಸೆಂಟೆನ್ಸ್. ಈಗ ಆಲ್ರೆಡಿ ಅಪರಾಧಿ ತಪ್ಪು ಮಾಡಿಬಿಟ್ಟಿದ್ದಾನೆ, ಅಪರಾಧಿ ಎನ್ಸ್ಕೊಂಡಿದ್ದಾನೆ, ಆತನನ್ನು ಹೇಗಾದ್ರೂ ಮಾಡಿ ಅಥವಾ ಬಲವಾದ ಆರೋಪಿ ಆಗಿರ್ತಾನೆ, ಆತನ ಕರ್ಕೊಂಡ್ಬಂದು ಬಂಧನಗೊಳಿಸಬೇಕು. ಸೊ ಅಂತ ಟೈಮಲ್ಲಿ ರೆಡ್ ನೋಟಿಸ್. ಯೆಲ್ಲೋ ನೋಟಿಸ್, ಸೊ ಮತ್ತೊಂದು ಯೆಲ್ಲೋ ನೋಟಿಸ್, ಟು ಹೆಲ್ಪ್ ಲೊಕೇಟ್ ಮಿಸ್ಸಿಂಗ್ ಪರ್ಸನ್ಸ್, ಯೆಲ್ಲೋ ನೋಟಿಸ್. ಮತ್ತೊಂದು ಬ್ಲೂ ಕಾರ್ನರ್ ನೋಟಿಸ್, ಇವತ್ತು ಸುದ್ದಿಯಲ್ಲಿದೆ, ಟು ಕಲೆಕ್ಟ್ ಅಡಿಷನಲ್ ಇನ್ಫಾರ್ಮೇಶನ್. ಆ ವ್ಯಕ್ತಿ ಯಾವ ದೇಶದಲ್ಲಿದ್ದಾನೆ ಅಂತ ಕಂಡುಹಿಡಬೇಕಾದ್ರೆ ಸೊ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋ ಮೂಲಕ 196 ಸದಸ್ಯ ರಾಷ್ಟ್ರಗಳಿಗೆ ನೋಟಿಸ್ ಹೋಗುತ್ತೆ. ಅವರು ಆ ವ್ಯಕ್ತಿಯ ಬಗ್ಗೆ ತಮ್ಮ ದೇಶದಲ್ಲಿ ಏನಾದರೂ ಇದ್ರೆ ಆತನ ವಿವಿಧ ರೀತಿಯ ಚಲನವಲನಗಳನ್ನ ನೋಡ್ಕೊಂಡು ಅದನ್ನ ಯಾವ ಪೊಲೀಸರಿಗೆ ಬೇಕು, ಯಾವ ದೇಶಕ್ಕೆ ಬೇಕು ಅಂತ ಅದನ್ನ ಕಳಿಸ್ತಕ್ಕಂಥ ಆತನ ಐಡೆಂಟಿಟಿ, ಲೊಕೇಶನ್ ಅಂಡ್ ಆಕ್ಟಿವಿಟೀಸ್ ಬಗ್ಗೆ ಡೀಟೇಲ್ಸ್ ಅನ್ನು ಕಳಿಸುವ ಬ್ಲೂ ಕಾರ್ನರ್ ನೋಟಿಸ್. ಮತ್ತೊಂದು ಬ್ಲ್ಯಾಕ್ ನೋಟಿಸ್, ಟು ಸೀಕ್ ಇನ್ಫಾರ್ಮೇಶನ್ ಆನ್ ಅನ್ಐಡೆಂಟಿಫೈಡ್ ಬಾಡೀಸ್. ಅದೇ ರೀತಿಯಾಗಿ ಸೊ ಗ್ರೀನ್ ನೋಟಿಸ್, ಟು ಪ್ರೊವೈಡ್ ಅ ವಾರ್ನಿಂಗ್ ಅಬೌಟ್ ಪರ್ಸನ್ಸ್ ಕ್ರಿಮಿನಲ್ಸ್ ಆಕ್ಟಿವಿಟೀಸ್. ಒಬ್ಬ ವ್ಯಕ್ತಿ ಬಹಳ ಕ್ರಿಮಿನಲ್ ಆಗಿದ್ದಾನೆ, ಆತ ಯಾವ ದೇಶದಲ್ಲಿ ಇರ್ತಾನೆ, ಆ ದೇಶ ಬಹಳ ಸೂಕ್ಷ್ಮವಾಗಿ ಆತನ ಆಕ್ಟಿವಿಟೀಸ್ ಅನ್ನ ಫಾಲೋ ಮಾಡಿ ಆತನಿಂದ ಬಹಳ ತೊಂದರೆ ಆಗ್ಬೋದು ಪಬ್ಲಿಕ್ಕಿಗೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಇದ್ರೆ ಅದನ್ನ ಗ್ರೀನ್ ಕಾರ್ನರ್ ನೋಟಿಸ್ ಮೂಲಕ ಇಡೀ ಎಲ್ಲ ಸದಸ್ಯತ್ವ ರಾಷ್ಟ್ರಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಇಂಟರ್ಪೋಲ್ ಮಾಡುತ್ತೆ. ಮತ್ತೊಂದು ಆರೆಂಜ್ ನೋಟಿಸ್, ಟು ವಾರ್ನ್ ಆಫ್ ಅನ್ ಈವೆಂಟ್ ಆಫ್ ಎ ಪರ್ಸನ್ ಆಬ್ಜೆಕ್ಟ್. ಇದು ಕೂಡ ಲುಕ್ಸ್ ಲೈಕ್ ಎ ಗ್ರೀನ್ ಕಾರ್ನರ್ ನೋಟಿಸ್ ತರನೇ ಇರುತ್ತೆ. ಮತ್ತೊಂದು ಪರ್ಪಲ್ ನೋಟಿಸ್, ಟು ಸೀಕ್ ಆರ್ ಪ್ರೊವೈಡ್ ಇನ್ಫಾರ್ಮೇಶನ್ ಆನ್ ಮೋಡಸ್ ಆಪರಂಡೈ. ಇದ್ರ ಬಗ್ಗೆ ಬಹಳ ಇದೆ, ನಮಗೆ ಮೇ ಬಿ ಗ್ರೀನ್ ಅಥವಾ ರೆಡ್ ಮತ್ತು ಬ್ಲೂ ಇವು 3 ಇಂಪಾರ್ಟೆಂಟ್ ಅನ್ಸುತ್ತೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಏನು? ಅಪರಾಧ ಕೃತ್ಯಗಳಲ್ಲಿ ಬೇಕಾಗಿರುವ ಗಡೀಪಾರಿನ ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿಯ ಪತ್ತೆ ಮತ್ತು ಬಂಧನಕ್ಕೆ ಸಹಕಾರ ಕೋರಿ ಹೊರಡಿಸಲಾಗುವ ನೋಟಿಸ್ ಆಗುತ್ತೆ. ಬಹಳ ಡೀಟೇಲ್ಸ್ ಇದೆ, ಓದ್ತಾ ಹೋದ್ರೆ ಬಹಳ ಟೈಮ್ ಆಗುತ್ತೆ. ನೀವೇ ನಿಧಾನವಾಗಿ PDF ಕೊಟ್ಟಾಗ
ಒಂದೊಂದನ್ನ ಓದಿ. ಇವಾಗ ಬೇಕಾಗಿರೋದು ನಮಗೆ ಬ್ಲೂ ಕಾರ್ನರ್ ನೋಟಿಸ್. ಸೊ ಯಾಕಂದ್ರೆ ಪ್ರಶ್ನೆ ಇರ್ತಕ್ಕಂಥದ್ದೇ ಸೊ ಇಂಟರ್ಪೋಲ್ ಇಶ್ಯೂಸ್ ಎ ಬ್ಲೂ ಕಾರ್ನರ್ ನೋಟಿಸ್ ಅಂತ. ಹಾಗಾದ್ರೆ ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಮಾತ್ರ ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೊಂಬೋಣ. ಅಪರಾಧ ಕೃತ್ಯವೊಂದರ ಅಥವಾ ಹಲವು ಅಪರಾಧ ಕೃತ್ಯಗಳ ತನಿಖೆಗೆ ಸಂಬಂಧಿಸಿದಂತೆ ಈ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ. ತನಿಖೆಗೆ ಅಗತ್ಯವಿರುವ ವ್ಯಕ್ತಿಯು ತನ್ನ ದೇಶದಿಂದ ಹೊರಗೆ ಇದ್ದರೆ ಆತನ ಇರುವಿಕೆ ಬಗ್ಗೆ ಮಾಹಿತಿ ಕೋರಿ ಹೊರಡಿಸಲಾಗುವ ನೋಟಿಸ್ ಆಗುತ್ತೆ. ಇದು ಬಂಧನಕ್ಕಲ್ಲ. ಇದನ್ನ ಇಲ್ವಾ, ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅಂತಹ ವ್ಯಕ್ತಿ ಎಲ್ಲಿದ್ದಾನೆ, ನೋಟಿಸಿನಲ್ಲಿ ಇರುವ ವ್ಯಕ್ತಿ ಆತನೇ ಹೌದು ಎಂಬುದನ್ನು ದೃಢೀಕರಿಸಿಕೊಳ್ಳಲಿರುವ ಗುರುತುಗಳು, ಆತನ ಚಲನವಲನಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಈ ನೋಟಿಸ್ ಅಡಿ ಕೋರಲಾಗುತ್ತದೆ. ಈ ನೋಟಿಸ್ ಅಡಿ ಸೂಚಿಸಲಾದ ವ್ಯಕ್ತಿಯ ಅಪರಾಧದ ಹಿನ್ನೆಲೆಯ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತದೆ. ಹೆಚ್ಚುವರಿ ಮಾಹಿತಿಗಳು ಇದ್ದರೆ ಅವನ್ನು ಹಂಚಿಕೊಳ್ಳಲು ಕೋರಲಾಗುತ್ತದೆ. ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ವಿಚಾರಣಾ ನೋಟಿಸ್ ಎಂದು ಕೂಡ ಕರೀತಾರೆ. ಹೀಗೆ ಸೊ ಏನೇನಿದೆ ಅಂತ ನೋಡ್ಬೋದು. ಸೊ ಬೇರೆ ಡೀಟೇಲ್ಸ್ ಕೂಡ ಇದೆ. ಸೊ ಎಲ್ಲವನ್ನು ಓದ್ತಾ ಹೋದ್ರೆ ಇದೇ ಒಂದು 1/4 ಗಂಟೆ ಆಗ್ಬಿಡುತ್ತೆ, ನಿಮ್ಗೆ ಗೊತ್ತಿದೆ. ಸೊ ನೀವೇ ನಿಧಾನವಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 11. ಓಕೆ, ಇದು ಕೂಡ ಸ್ವಲ್ಪ ಬಹಳ ಸುದ್ದಿಲಿತ್ತು. ಇವೆಲ್ಲವೂ ನೇರವಾಗಿ ಪ್ರಶ್ನೆಗಳಾಗದೇ ಇರಬಹುದು, ಬಟ್ ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟು ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿರ್ಬೇಕು. ಏನಿದೆ ಹಾಗಾದ್ರೆ? ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿವಾದ, ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕಂಟ್ರೋವರ್ಸಿ. ಯಾವ ದೇಶದಲ್ಲಿ ಹೇಗಿದೆ ಟ್ಯಾಕ್ಸ್? ಭಾರತದಲ್ಲಿ ಹಿಂದೆ ಹೇಗಿತ್ತು? ಹೌ ಇಸ್ ದ ಟ್ಯಾಕ್ಸ್ ಇನ್ ವಿಚ್ ಕಂಟ್ರಿ? ಹೌ ವಾಸ್ ಇಂಡಿಯಾಸ್ ಇನ್ ದ ಪಾಸ್ಟ್ ವಿತ್ ಎ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕಂಟ್ರೋವರ್ಸಿ. ಪಿತ್ರೋರ್ಜಿತ ತೆರಿಗೆ ಸಮರ, ಪಿತ್ರಾರ್ಜಿತ ಟ್ಯಾಕ್ಸ್ಗೆ ಪಿತ್ರೋಡ ಸಲಹೆ, ಕೈ ಕಮಲ ಸಂಪತ್ತಿನ ಕದನ ತಾರಕಕ್ಕೆ ಕಾಂಗ್ರೆಸ್ ನಾಯಕನ ಹೇಳಿಕೆಗೆ ಬಿಜೆಪಿಗೆ ಅಸ್ತ್ರ, ಡ್ಯಾಮೇಜ್ ಕಂಟ್ರೋಲ್ಗೆ ಕಸರತ್ತು. ಏನಾಗಿತ್ತು ಅಂದ್ರೆ, ಸೊ ಎಲೆಕ್ಷನ್ ಟೈಮಲ್ಲಿ ಬಹಳ ಇಂಥವೆಲ್ಲ ಬಹಳ ಮುನ್ನೆಲೆಗೆ ಬಂದ್ಬಿಡ್ತವೆ. ಸ್ಯಾಮ್ ಪಿಟ್ರೋಡ ಭಾರತ ಕಂಡಂತಹ ಒಬ್ಬ ನಾಲೆಜಬಲ್ ಪರ್ಸನ್ ಅಂತ ಕರಿಬೋದು. ಭಾರತದ ಟೆಲಿಕಮ್ಯುನಿಕೇಶನ್ ಸೆಕ್ಟರಲ್ಲಿ ಸಾಕಷ್ಟು ಬದಲಾವಣೆ ತಂದಿರ್ತಕ್ಕಂಥ ಒಂದು ಮ್ಯಾನ್ ಬಿಹೈಂಡ್ ದ ವರ್ಕ್ ಅಂತ ಕರಿತೀವಲ್ಲ, ಆ ರೀತಿಯಾಗಿ. ಬಟ್ ಅವ್ರ ಹೇಳಿಕೆಗಳು ಕೆಲವೊಂದ್ಸಲ ಟೈಮಿಂಗ್ ರಾಂಗ್ ಇರಬಹುದು ಅನ್ಸುತ್ತೆ. ನೋಡೋಣ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಭುಗಿಲೆದ್ದಿರುವ ಸಂಪತ್ತಿನ ಮರುಹಂಚಿಕೆ ವ್ಯಾಗ್ಯುದ್ಧ ಮತ್ತಷ್ಟು ತಾರಕಕ್ಕೇರಿತ್ತು. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ದೇಶದ ಜನರ ಸಂಪತ್ತಿನ ಮರುಹಂಚಿಕೆ ಕಾಂಗ್ರೆಸ್ ಯೋಜಿಸ್ತಾ ಇದೆ ಅಂತೇಳಿ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ಅಂಶ ಕೊಟ್ಟಿದೆ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡಿತ್ತು. ಇದರ ಬೆನ್ನಿಗೆ ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಮುಖ್ಯಸ್ಥ ಸ್ಯಾಮ್ ಪಿಟ್ರೋಡಾರವರು ನೀಡಿದ ಪಿತ್ರಾರ್ಜಿತ ತೆರಿಗೆ ಹೇಳಿಕೆಯಿಂದಾಗಿ ಮತ್ತಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಈ ವಿಚಾರಗಳನ್ನು ಬಿಟ್ಟು ನಾವು ಈಗ ಪಿತ್ರಾರ್ಜಿತ ಟ್ಯಾಕ್ಸ್ ಅಥವಾ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಈಗ ಅಮೆರಿಕದಲ್ಲಿ ಏನಿದೆ ಅಂದ್ರೆ, ಅಮೆರಿಕದಲ್ಲಿ ಪಿತ್ರಾರ್ಜಿತ ತೆರಿಗೆ ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿಗೆ $10 ಕೋಟಿ ಮೌಲ್ಯದ ಸಂಪತ್ತನ್ನು ಹೊಂದಿದ್ರೆ, ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹತ್ರ 10 ಕೋಟಿ ಇದೆ, ಆತ ತೀರ್ಕೊಳ್ತಾನೆ ಅಥವಾ ಆತನ ಮಕ್ಕಳಿಗೆ ಆಸ್ತಿ ಹೋಗ್ಬೇಕಂದ್ರೆ ಅದರ 45% ಮಾತ್ರ, ಅಂದ್ರೆ 4.5 ಕೋಟಿ ಮಾತ್ರ ಆತನ ಮಕ್ಕಳಿಗೆ ಹೋಗುತ್ತಂತೆ ಅಲ್ವಾ. ಇನ್ನು ಉಳಿದಿದ್ದು 55% ಅಂದ್ರೆ 5.5 crores ಏನು ಹೋಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಆಸ್ತಿ ತೆರಿಗೆ ಇದೆ, ಇನ್ಹೆರಿಟೆನ್ಸ್ ಟ್ಯಾಕ್ಸ್. ಇದು ಏನಾಗ್ತಾ ಇದೆ, ಇವತ್ತು ಬಹಳ ಸುದ್ದಿಗೆ ಬರ್ತಾ ಇದೆ. ಹಿಂದೆ ಇತ್ತ ಈ ರೀತಿಯಾಗಿರ್ತಕ್ಕಂಥದ್ದು ಭಾರತದಲ್ಲಿ ಅಂದ್ರೆ? ಹೌದು ಇತ್ತು. ಹಾಗಾದ್ರೆ ಯಾಕೆ ರದ್ದಾಯ್ತು? ಸೊ ರದ್ದಾಯ್ತು ಯಾಕೆ ಅನ್ನೋದಕ್ಕಿಂತ ಈಗ ಏನಿದೆ ನೋಡ್ತಾ ಹೋಗೋಣ. ಪಿತ್ರಾರ್ಜಿತ ತೆರಿಗೆ ಕಳೆದ 2-3 ದಿನಗಳಿಂದ ಭಾರತದ ರಾಜಕೀಯ ವಲಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೀವೇ ನೋಡಿ. ಸಾಮಾನ್ಯವಾಗಿ ಭಾರತದಲ್ಲಿ ಹಿರಿಯರ ಸಂಪೂರ್ಣ ಆಸ್ತಿ ಅವರ ಮಕ್ಕಳಿಗೆ ವರ್ಗವಾಗುತ್ತೆ. ಅದು ಸಾಲ ಆಗಿರ್ಬೋದು ಅಥವಾ ಅವರ ಆಸ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಈಕ್ವಲ್ ಆಗಿ ಇನ್ಹೆರಿಟೆನ್ಸ್ ಆಗುತ್ತೆ ಅಥವಾ ತಂದೆಯಿಂದ ಮಕ್ಕಳಿಗೆ ಬರುತ್ತೆ. ಇದು ಭಾರತದಲ್ಲಿ ಸಾಮಾನ್ಯವಾಗಿ ನಡೆದು ಬರೋದು ಅಲ್ವಾ. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಮಕ್ಕಳಿಗೆ ಸಾಕಷ್ಟು ಆಸ್ತಿಯನ್ನು ಮಾಡ್ತಾರೆ. ಅದರಲ್ಲೂ ರಾಜಕೀಯ ವ್ಯಕ್ತಿಗಳು ಅಂತ ನೋಡ್ತಾ ಇರ್ತೀವಿ, 2-3 ಜನರೇಷನ್ಗೆ ಆಗಷ್ಟು ಕೂಡಿಡ್ತಾರೆ ಅನ್ನೋದನ್ನ ಮಾಮೂಲಿಯಾಗಿ ಮಾತಾಡ್ತಾ ಇರ್ತೀವಿ. ಒಂದ್ ವೇಳೆ 2-3 ಜನರೇಷನ್ಗೆ ಆಗಷ್ಟು ಕೂಡಿಟ್ಟಿದ್ದನ್ನ 50% ಸರ್ಕಾರಕ್ಕೆ ಹೋಗುತ್ತೆ ಅನ್ನೋದಾದ್ರೆ ಯಾರು ಕೂಡಿಡಲ್ಲ ಅನ್ಸುತ್ತೆ ಅಲ್ವಾ. ಹಿಂಗಿದೆ ಪರಿಸ್ಥಿತಿ. ಹೀಗೆ ಈ ಪ್ರಕ್ರಿಯೆಗೆ ಯಾವುದೇ ರೀತಿಯ ತೆರಿಗೆ ವಿಧಿಸಲಾಗ್ತಾ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಸಪೋಸ್ 1 ಕೋಟಿ ರೂಪಾಯಿಯ ಆಸ್ತಿಯನ್ನ ಮಾಡಿದ್ರೆ ಅಥವಾ 1 ಕೋಟಿ ರೂಪಾಯಿಯ ಹಣವನ್ನ ಸಂಗ್ರಹಿಸಿಟ್ಟಿದ್ರೆ ಅದರಲ್ಲಿ ಮಕ್ಕಳಿಗೆ ಎಷ್ಟು ಹೋಗ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಆತ ಮಾಡಿದ್ದೆಲ್ಲವೂ ಮಕ್ಕಳಿಗೆ ಹೋಗುತ್ತೆ ಅಲ್ವಾ. ಈ ಪ್ರಕ್ರಿಯೆಗೆ ಯಾವುದೇ ತೆರಿಗೆ ವಿಧಿಸಲಾಗ್ತಾ ಇಲ್ಲ.
ಆದಾಯ ತೆರಿಗೆ ಕಾಯ್ದೆ 1961 ಪ್ರಕಾರ ಉಹಿಲು ಅಥವಾ ಉತ್ತರಾಧಿಕಾರದ ಮೂಲದ ಸ್ವಾಧೀನಪಡಿಸಿಕೊಂಡಿರುವ ಆಸ್ತಿಯು ತೆರಿಗೆ ವ್ಯಾಪ್ತಿಗೆ ಬರೋದೇ ಇಲ್ಲ. ಆದರೆ ಪಿತ್ರಾರ್ಜಿತ ತೆರಿಗೆ ಜಾರಿಯಾದರೆ ಆಸ್ತಿಯ ನಿರ್ದಿಷ್ಟ ಭಾಗ ಮಕ್ಕಳ ಜೊತೆಗೆ ಸರ್ಕಾರಕ್ಕೂ ಸೇರುತ್ತದೆ. ಅಂದ್ರೆ ಈಗ 1 ಕೋಟಿ ಇದೆ ಅಂದ್ರೆ ಒಂದು 20% ಸರ್ಕಾರಕ್ಕೆ ಕೊಡಬೇಕು ಆಸ್ತಿಯನ್ನ ಮಕ್ಕಳಿಗೆ ಪರಾಭಾರ ಮಾಡಬೇಕಾದ್ರೆ ಅಂತಂದ್ರೆ, ಅವಾಗ 1 ಕೋಟಿಯಲ್ಲಿ 80 ಲಕ್ಷ ಮಾತ್ರ ಮಕ್ಕಳಿಗೆ ಹೋಗುತ್ತೆ, ಇನ್ನು 20 ಲಕ್ಷ ಸರ್ಕಾರಕ್ಕೆ ಹೋಗ್ಬೇಕು ಅಲ್ವಾ. ಈ ರೀತಿಯಾಗಿ ಏನಾದ್ರೂ ಕಾನೂನು ಬಂದ್ರೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದು. ಅದರಿಂದ ಸಾಕಷ್ಟು ತೆರಿಗೆ ಸಂಗ್ರಹವಾಗುತ್ತೆ, ಅದನ್ನ ದೇಶದ ಅಭಿವೃದ್ಧಿಗೆ ಬಳಸ್ಕೋಬಹುದು ಅನ್ನುವ ಮಾತನ್ನ ಸ್ಯಾಮ್ ಪಿಟ್ರೋಡರ್ ಅವರು ಹೇಳಿದ್ರು. ಅದಕ್ಕೆ ಬಹಳ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಆಗ ನೋಡಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹೊತ್ತಿನಲ್ಲಿ ಆರ್ಥಿಕ ಅಸಮಾನತೆ ವ್ಯಾಪಕವಾಗಿತ್ತು. ಸಾಕಷ್ಟು ಜನ ರಿಚ್ ಇದ್ರು, ಅಷ್ಟೇ ಸಂಖ್ಯೆಯಲ್ಲಿ ಬಡವರು ಕೂಡ ಇದ್ರು. ಇದನ್ನು ಸರಿದೂಗಿಸುವ ಸಲುವಾಗಿ ವಿನೋಬಾ ಭಾವೆರವರು 1948ರಿಂದ 1952ರವರೆಗೆ ಭೂದಾನ ಚಳುವಳಿಯನ್ನು ಹಮ್ಮಿಕೊಂಡಿದ್ರು. ಸಾವಿರಾರು ಹೆಕ್ಟೇರ್ ಪ್ರದೇಶದಷ್ಟು ಭೂಮಿಯನ್ನು ಜನ ದಾನವನ್ನಾಗಿ ಕೊಟ್ಟರು ಕೂಡ ವಿನೋಬಾ ಭಾವೆರವರ ಒಂದು ಕರೆಗೆ ಹೋಗೊಟ್ಟು. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಸ್ವಯಂ ಪ್ರೇರಿತರಾಗಿ ತಮ್ಮ ಭೂ ಸಂಪತ್ತನ್ನು ದಾನ ಮಾಡಿದ್ರು. ಇದಾದ ಬಳಿಕ 1953ರಲ್ಲಿ ಎಸ್ಟೇಟ್ ಡ್ಯೂಟಿ ಆಕ್ಟ್ ಜಾರಿಗೆ ಬಂತು. ಇದರಡಿಯಲ್ಲಿ ಯಾವುದೇ ನಾಗರಿಕ ಪಿತ್ರಾರ್ಜಿತ ಆಸ್ತಿಯ ವರ್ಗಾವಣೆ ವೇಳೆ ಒಟ್ಟು ಮೌಲ್ಯದ 85%ರವರೆಗೆ ಎಸ್ಟೇಟ್ ಸುಂಕವನ್ನು ಪಾವತಿಸುವುದು ಕಡ್ಡಾಯವಾಗಿತ್ತು. ಬಹಳ ಹೆಚ್ಚಿಗೆ ಆಗ್ಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಆ ಹೊತ್ತಿನಲ್ಲಿ ಭಾರತವು ಸೇರಿದಂತೆ ಕೆಲವು ದೇಶಗಳಲ್ಲಿ ಎಸ್ಟೇಟ್ ಡ್ಯೂಟಿ ಮತ್ತು ಡೆತ್ ಟ್ಯಾಕ್ಸ್ ಭಾರಿ ಜನಪ್ರಿಯತೆಯನ್ನು ಕಂಡಿತ್ತು. ಹೀಗೆ 3 ದಶಕಗಳ ಕಾಲ ಜನಪ್ರಿಯವಾಗಿದ್ದ ಕಾಯ್ದೆಯನ್ನ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ತೆಗೆದುಹಾಕುತ್ತೆ. ಅದಾದ ನಂತರ ದೇಶದ ಆದಾಯವನ್ನು ಹೆಚ್ಚಿಸಲು ಮತ್ತು ಆರ್ಥಿಕ ಅಸಮಾನತೆಯನ್ನು ತಗ್ಗಿಸಲು ಕಾನೂನನ್ನು ತರಲಾಗಿತ್ತು. ಆದರೆ ಅನುಷ್ಠಾನದ 30 ವರ್ಷಗಳಲ್ಲಿ ಪ್ರತಿಪಕ್ಷಗಳು ಮತ್ತು ಇತರ ವಲಯಗಳು ಕಾಯ್ದೆಯನ್ನು ವಿರೋಧಿಸ್ತಾ ಬಂದಿದ್ವು. 1985ರಲ್ಲಿ ಆಗಿನ ಹಣಕಾಸು ಸಚಿವ ವಿ.ಪಿ. ಸಿಂಗ್ ಅವರು ಈ ಒಂದು ತೆರಿಗೆಯನ್ನು ರದ್ದುಗೊಳಿಸಲು ಕಾರಣಗಳೇನು ಅಂದ್ರೆ, ಈ ನೀತಿಯು ಆಸ್ತಿಯ ಮೌಲ್ಯದ ಮಾಪನದ ವಿವಾದಗಳನ್ನು ಹೆಚ್ಚಿಸ್ತಾ ಇತ್ತು, ಹೆಚ್ಚಿನ ಸಂಖ್ಯೆಯ ನ್ಯಾಯಾಲಯದ ಮೊಕದ್ದಮೆಗಳಿಗೆ ಕಾರಣವಾಯಿತು. ಅಂದ್ರೆ ಈಗ ಒಂದು 8 ಎಕರೆ ಹೊಲ ಇದೆ ಅಂತ ತಿಳ್ಕೊಂಡ್ರೆ ಅದು ಎಷ್ಟು ಪ್ರೈಸು? 80 ಲಕ್ಷನ, 20 ಲಕ್ಷನ, 1 ಕೋಟಿನ? ಈ ಮೌಲ್ಯಮಾಪನ ಮಾಡೋದ್ರಲ್ಲೇ ವಿವಾದ ಜಾಸ್ತಿ ಇತ್ತು. ಈಗ 1 ಕೋಟಿ ಅಂದ್ರೆ ಏನಾಗುತ್ತೆ, ಜಾಸ್ತಿ ತೆರಿಗೆ ಕಟ್ಟಬೇಕು. ಅದೇ ಅದನ್ನ ಬಹಳ ಕಡಿಮೆ ಮೌಲ್ಯಮಾಪನ ಮಾಡಿಬಿಟ್ಟು 20 ಲಕ್ಷ ಅಂತ ಹೇಳಿದ್ರೆ ಕಡಿಮೆ ತೆರಿಗೆ ಕಟ್ಬೋದು ಅಲ್ವಾ. ಅದರಲ್ಲೂ ನಮ್ಮ ಭಾರತೀಯರಲ್ಲಿ ಕೆಲವೊಂದು ರೂಲ್ಸ್ ತಂದ್ರೆ ಸಾಕು, ಅದರಲ್ಲಿ ರಂಗೋಲಿ ಕೆಳ ತೂರೋರೇ ಬಹಳ ನಾವು ಅಲ್ವಾ. ಹಾಗಾಗಿ ಬಹಳ ವಿವಾದ ಆಯಿತು, ನ್ಯಾಯಾಲಯಕ್ಕೆ ಬಹಳ ಕೇಸಸ್ ಹೋಗ್ಬಿಟ್ಟು ಒಂದ್ ಕಡೆ. ಇನ್ನೊಂದು, ಕೇಂದ್ರದ ಒಟ್ಟು ನೇರ ತೆರಿಗೆ ಹೋಲಿಸಿದರೆ ಆಸ್ತಿ ತೆರಿಗೆ ಸಂಗ್ರಹ ಬಹಳ ಕಡಿಮೆಯಾಗಿದ್ದು ದೊಡ್ಡ ಹಿನ್ನಡೆ ಆಗಿತ್ತು. 1984-85ರಲ್ಲಿ ಎಸ್ಟೇಟ್ ಡ್ಯೂಟಿ ಆಕ್ಟ್ ತಂದ ನಂತರ ಕೇವಲ 20 ಕೋಟಿ ಅಷ್ಟೇ ತೆರಿಗೆ ಸಂಗ್ರಹ ಆಯಿತು. ಮತ್ತೆ ಯಾಕೆ ತರಬೇಕಿದನ್ನ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿತ್ತು. ಜನರು ತೆರಿಗೆ ಪಾವತಿಸುವುದನ್ನು ತಪ್ಪಿಸಲು ಕಳ್ಳ ಮಾರ್ಗಗಳನ್ನು ಅನುಸರಿಸಿದ್ದೇ ತೆರಿಗೆ ಸಂಗ್ರಹ ಕುಸಿಯಲು ಕಾರಣ. ಏನ್ ಮಾಡ್ಬಿಡೋದು, 100 ದಾರಿ ಇದಾವೆ, ನಮ್ದು ಅಲ್ಲ ಇದು ಆಸ್ತಿ ಅಂತೇಳಿ ಬೇರೆ ಬೇರೆ ಅಲ್ವಾ. ಇವತ್ತು ಬೇನಾಮಿ ಆಸ್ತಿಗಳನ್ನ ಸಾಕಷ್ಟು ನೋಡ್ತಾ ಇದೀವಿ. ಇನ್ನು ಈ ಏನಾರು ರೂಲ್ಸ್ ತಂದ್ಬಿಟ್ರೆ ಇನ್ನು ಬೇನಾಮಿ ಆಸ್ತಿಗಳು ಜಾಸ್ತಿ ಆಗ್ಬಿಡ್ತವೆ ಏನೋ ಅಂತ ಭಯ ಇದೆ. ಹೌದು ಅಲ್ಲ, ಅದ್ರ ಮೂಲಕ ಬೇರೆ ಇನ್ಯಾವುದೋ ಒಂದು ಬುದ್ಧಿವಂತರಿರ್ತಕ್ಕಂಥ ದೇಶ ಇದೆ, ಬೇರೆ ಇನ್ಯಾವುದೋ ಮೂಲದಿಂದ ಒಟ್ಟಾರೆಯಾಗಿ ದೇಶದ ತೆರಿಗೆಯನ್ನು ಹೆಚ್ಚಿಗೆ ಮಾಡಬೇಕು, ಅದಕ್ಕೆ ಬೇರೆ ದಾರಿಯನ್ನ ನೋಡ್ಕೋಬಹುದು. ಪಿತ್ರಾರ್ಜಿತ ಆಸ್ತಿಗಳನ್ನು ಅಕ್ರಮವಾಗಿ ಮರೆಮಾಚುವ ಪ್ರಕರಣಗಳು ವ್ಯಾಪಕವಾಗಿದ್ದಲ್ಲದೆ ಬೇನಾಮಿ ಆಸ್ತಿಗಳನ್ನು ಹೊಂದುವ ರೂಢಿಗೆ ವೇಗ ಪಡೆಯಿತು. ಆದಾಯ ತೆರಿಗೆ ಜೊತೆಗೆ ಪ್ರತ್ಯೇಕ ಸಂಪತ್ತು ತೆರಿಗೆ ವಿಧಿಸಲು ಸರ್ಕಾರ ಮುಂದಾದಾಗ ಜನರು ತೀವ್ರ ಆಕ್ರೋಶಗೊಂಡರು. ಇವೆಲ್ಲವೂ ಇಂದಾಗಿ 1985ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಪಿತ್ರಾರ್ಜಿತ ತೆರಿಗೆಯನ್ನ ರದ್ದು ಮಾಡಿತ್ತು. ಈಗ ಯಾವ್ದಾರ ದೇಶದಲ್ಲಿ ಇದಾವ ಅಂದ್ರೆ ಜಪಾನಲ್ಲಿ 55% ಇದೆ ಅಂತ ನೋಡಿ. ಅಂದ್ರೆ ಒಬ್ಬ ತಂದೆ 1 ಕೋಟಿ ಗಳಿಸಿದ್ರೆ ಅದರಲ್ಲಿ 55% ಅಂದ್ರೆ 55 ಲಕ್ಷ ಸರ್ಕಾರಕ್ಕೆ ಹೋಗುತ್ತೆ, 45 ಲಕ್ಷ ಮಾತ್ರ ಮಕ್ಕಳಿಗೆ ಬರುತ್ತೆ. ದಕ್ಷಿಣ ಕೊರಿಯಾ 55%, ಫ್ರಾನ್ಸ್ 45%, ಬ್ರಿಟನ್ 40%, ಅಮೆರಿಕ 40% ಇದೆ ಅಂತೆ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿದೆ. ನಮ್ಮ ದೇಶದಲ್ಲಿ ಯಾವುದೇ ತೆರಿಗೆ ಇಲ್ಲ. ಅದನ್ನ ತಂದ್ರೆ ಸಾಕಷ್ಟು ಯೂಸ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಸ್ಯಾಮ್ ಪಿಟ್ರೋಡ ಹೇಳಿದ್ರು. ಬಟ್ ಅದಕ್ಕೆ ಪರ ವಿರೋಧ ಚರ್ಚೆಗಳಂತ ಆಗ್ತಾ ಇದೆ. ಬಟ್ ಒಳ್ಳೆ ಎಸ್ಸೆ ಟಾಪಿಕ್ ಆಗುತ್ತೆ ಇದು. ದೇಶದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ತರಬಹುದಾ ವಿಮರ್ಶಿಸಿ, ತರಬೇಕಾ ವಿಮರ್ಶಿಸಿ, ತರಬಾರದು ವಿಮರ್ಶಿಸಿ,
ತರೋದಕ್ಕೆ ಕಾರಣಗಳೇನು ವಿಮರ್ಶಿಸಿ. ಸೊ ಬೇಕಾದಷ್ಟು ನಾವು ಬರಿಬೋದು. ಸೊ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿ. ಹೌದು, ಇಲ್ಲಿ ಓಪನ್ ಆಗಿ ನಿಮ್ಮ ಅಭಿಪ್ರಾಯ ಬರೀರಿ, ಏನೂ ಆಗಲ್ಲ. ಓಕೆ, ಬೆಸ್ಟ್ ಅಂದರೆ ಸ್ವಲ್ಪ ನ್ಯೂಟ್ರಲ್ ಆಗಿ ಒಂದಷ್ಟು ಅಂಶಗಳನ್ನು ಬರೆದು ಕೊನೆಗೆ ಕೆಲವೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಇವತ್ತಿದೆ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ನಾವು ಅತಿ ರಿಚ್ ಇರ್ತಕ್ಕಂಥ ಪರ್ಸನ್ಸ್ನ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ? ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬರಬಾರ್ದು ಅಂತ ಹೇಳ್ತಾರೆ. ಕೆಲವರು ತೀರಾ ಬಡವ್ರನ್ನ ಹೋಗಿ ಕೇಳಬೇಕಾದ್ರೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಂದರೆ ಒಳ್ಳೇದಾ ಅಂತ, ಅವ್ರಿಗೆ ಅದು ಭಾಳ ಎಫೆಕ್ಟ್ ಆಗ್ತಾ ಇರಲ್ಲ. ಹಾಗಾಗಿ ಬರಲೇ ಬಿಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರಿದಾರಲ್ಲ, ಅವರು ಶ್ರೀಮಂತಕ್ಕೆ ಎಲ್ಲ ಅವ್ರ ಮಕ್ಳಿಗೆ ಹೋಗುತ್ತೆ, ಮೊಮ್ಮಕ್ಳಿಗೆ ಹೋಗುತ್ತೆ, ಬರೀ ಇದೇ ಆಗ್ತಾ ಇದೆ. ಅದ್ರ ಬದಲು ಏನು ಮಾಡಿ, ಟ್ಯಾಕ್ಸ್ ಹಾಕ್ರಿ, ಜಾಸ್ತಿ ಟ್ಯಾಕ್ಸು ಅಂತ ಹೇಳ್ಬೋದು ಅಲ್ವಾ. ಹೀಗೆ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದಿರುತ್ತೆ. ಬಟ್ ಸರ್ಕಾರ ಅಂತಕ್ಕಂಥದ್ದು ಯಾವಾಗಲೂ ಸರ್ವರಿಗೂ ಕೂಡ ಒಂದು ಅನುಕೂಲವಾಗಿರ್ತಕ್ಕಂಥ ರೂಲ್ಸನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಕೆಲವೊಂದು ಪರ್ಸೆಂಟೇಜು ಆ ಕಡೆ ಈ ಕಡೆ ಆಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಬಾಲಿಷ್ಡ್ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇನ್ 1985 ಏನೋ ಇರಬೇಕು. ಸೊ ನೋಡಿ, ಸೊ ಇಷ್ಟಿದೆ ಡೀಟೇಲ್ಸು. ಮತ್ತು ಸ್ಯಾಮ್ ಪಿಟ್ರೋಡ್ ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಸೊ ಫೌಂಡಿಂಗ್ ಚೇರ್ಮನ್ ಆಫ್ ಇಂಡಿಯಾಸ್ ಟೆಲಿಕಾಮ್ ಕಮ್ಯುನಿಕೇಷನ್ ಆಗುತ್ತೆ. ಜೊತೆಗೆ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಆಗಿತ್ತು. ಜೊತೆಗೆ ಇಂಡಿಯನ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ ಕೂಡ, ಎಂಟರ್ಪ್ರಿನರ್ ಕೂಡ. ಭಾರತದ ಒಂದು ಪ್ರಧಾನಮಂತ್ರಿಗಳಿಗೆ ಅಡ್ವೈಸರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಓಕೆ, ಸೊ ಮತ್ತೊಂದು ಬಹಳ ಸುದ್ದಿಯಲ್ಲಿದ್ದಂತಹ ವಿಚಾರ ಅಂದರೆ EVM ಬಗ್ಗೆ ಅತಿಯಾದ ಅನುಮಾನ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿತ್ತು. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ನೋಡೋಣ. ಸೊ ಏನಿದೆ? EVM ಸುರಕ್ಷಿತವಾಗಿದೆ, ನಂಬಿಕಾರ್ಹವಾಗಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಮತಯಂತ್ರ VVPAT ಮತಗಳ 100% ಹೋಲಿಕೆ ಮನವಿ ತಿರಸ್ಕರಿಸಿದ ದ್ವಿಸದಸ್ಯ ಪೀಠ. ಇಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ವೋಟ್ ಹಾಕಕ್ಕೆ ಹೋಗಿದ್ರಿ. ನೀವು ವೋಟ್ ಹಾಕ್ಬೇಕಾದ್ರೆ ಒಂದು VVPAT ಅಂತ ನೋಡಿದ್ರಿ ಅಲ್ವಾ. ಈ VVPAT ಅಲ್ಲಿ ನೀವು ಯಾರಿಗೆ ವೋಟ್ ಹಾಕಿದ್ದೀರಾ ಅಂತಕ್ಕಂಥ ಒಂದು ಸ್ಲಿಪ್ ಬೀಳುತ್ತೆ. ಆ ಪಕ್ಷದ ಚಿಹ್ನೆ ಮತ್ತು ಸೀರಿಯಲ್ ನಂಬರ್ಗಳ ಜೊತೆ ಯಾರಿಗೆ ವೋಟ್ ಹಾಕಿದ್ರಿ ಅಂತ ಇಲ್ಲಿ VVPAT ಇತ್ತು. ಸೊ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ಸಲ್ಲಿ ಒಂದೇ ಬ್ಯಾಲೆಟ್ ಯೂನಿಟ್ ಇತ್ತು. ಸೊ ಕೆಲವೊಂದು ಜಿಲ್ಲೆಗಳಲ್ಲಿ, ದಾವಣಗೆರೆ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಬ್ಯಾಲೆಟ್ 2 ಯೂನಿಟ್ಸ್ ಇದ್ವು. ಈಗ ಬ್ಯಾಲೆಟ್ 1ನಲ್ಲಿ ಇಲ್ಲಿ ಸೀರಿಯಲ್ ನಂಬರ್ 1, 2, 3, 4 ಅಪ್ ಟು 16 ಮೆಂಬರ್ಸ್ ಇರ್ತಾರೆ. ಒಂದು ವೇಳೆ 16 ಮೆಂಬರ್ಸ್ ಇಲ್ಲ ಸರ್, ನಮ್ಮಲ್ಲಿ ಬರೀ 8 ಜನ 9 ಜನ ಕಂಟೆಸ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿವರೆಗೆ ಮಾತ್ರ ಆಕ್ಟಿವ್ ಇರ್ತವೆ, ಇನ್ನು ಉಳಿದಿದ್ದೆಲ್ಲ ಡಿಸೇಬಲ್ ಮಾಡಿರ್ತಾರೆ. ಸೊ ಈಗ 2ನೇ ಯೂನಿಟಲ್ಲಿ ಅಗೇನ್ 17, 18, 19 ಹೀಗೆ 32 ಜನಕ್ಕೆ ಅವೈಲೇಬಲ್ ಇರುತ್ತೆ. ರೈಟ್, ಇಲ್ಲೇನಾಗುತ್ತೆ, ಈಗ ನೀವು ಯಾವುದಕ್ಕೆ ಪ್ರೆಸ್ ಮಾಡ್ತೀರೋ ಈ ಥರ ಬಟನ್ ಇರುತ್ತೆ, ಬ್ಲೂ ಬಟನ್ಸು. ನೀವು ಯಾವುದಕ್ಕೆ ಪ್ರೆಸ್ ಮಾಡ್ತೀರೋ ಅದಕ್ಕೆ ಕರೆಕ್ಟಾಗಿ ವೋಟ್ ಬೀಳುತ್ತೆ. ಸೊ ಇಲ್ಲಿ ಸ್ಲಿಪ್ ಬರುತ್ತೆ. ಆ ಸ್ಲಿಪ್ಪಲ್ಲಿ ನೀವು ಪ್ರೆಸ್ ಮಾಡಿರ್ತಕ್ಕಂಥ ಪಕ್ಷದ ಚಿಹ್ನೆ ಮತ್ತು ಆ ವ್ಯಕ್ತಿಯ ಕ್ರಮ ಸಂಖ್ಯೆ ಬರುತ್ತೆ. ಅದು ಬಿದ್ದು ಕೆಳಗಡೆ ಬೀಳುತ್ತೆ. ಹೀಗೆ ಒಂದು ಮತಗಟ್ಟೆ ಅನ್ಕೊಳ್ಳೋಣ. ಒಂದು ಮತಗಟ್ಟೆ ಸಂಖ್ಯೆ 1. ಈ ಮತಗಟ್ಟೆಯಲ್ಲಿ ಸುಮಾರು 800 ಓಟುಗಳು ಇದ್ದಾವೆ. ಆ 800 ಓಟುಗಳಲ್ಲಿ ಓಟು ಚಲಾವಣೆ ಆಗಿರ್ತಕ್ಕಂಥದ್ದು ಸುಮಾರು 600 ಅನ್ಕೊಳ್ಳೋಣ. 600 ಸ್ಲಿಪ್ಗಳು ಕೂಡ ಇದರಲ್ಲಿ ಬಿದ್ದಿರ್ತವೆ. ಇದು ಒಂದು ಮತಗಟ್ಟೆಯಲ್ಲಿ. ಅದೇ ರೀತಿಯಾಗಿ ಒಂದು ತಾಲೂಕು ಅಂದ್ರೆ ಸುಮಾರು 200ರಿಂದ 250 ಮತಗಟ್ಟೆಗಳಿರ್ತವೆ, ಗಮನಿಸಬಹುದು. ಅದೇ ರೀತಿಯಾಗಿ ಒಂದು ಜಿಲ್ಲೆ ಅಂದ್ರೆ ಸಾವಿರಾರು ಮತಗಟ್ಟೆ ಕೇಂದ್ರಗಳಿರ್ತವೆ, ಸಾವಿರಾರು VVPATಗಳು ಆಯ್ತು. ಈ VVPAT ಅಲ್ಲಿ ಬಿದ್ದಿರ್ತಕ್ಕಂಥ ಆ ಒಂದು ಸ್ಲಿಪ್ಗಳನ್ನ ಕಂಪೇರ್ ಮಾಡಿ ಒಟ್ಟು EVM ಅಲ್ಲಿ ಚಲಾವಣೆ ಆಗಿರ್ತಕ್ಕಂಥ ಮತಗಳ ಜೊತೆ ಕಂಪೇರ್ ಮಾಡಿ 100% ಹೋಲಿಕೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ದ್ವಿಸದಸ್ಯ ಪೀಠ ಇಲ್ಲ, ಆಗ 100% ನಾವು ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೆಲೆಕ್ಟೆಡ್ ಆಗಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ, ಈಗ ಒಂದು ವಿಧಾನಸಭಾ ಕ್ಷೇತ್ರದ ಯಾವುದಾದ್ರೂ 5 ಸೆಲೆಕ್ಟೆಡ್ ಮತಕೇಂದ್ರಗಳನ್ನ, VVPATಗಳನ್ನ ಸೆಲೆಕ್ಟ್ ಮಾಡಿ ಅವುಗಳನ್ನು ಮಾತ್ರ ನಾವು ಕಂಪೇರ್ ಮಾಡೋಣ ಅಂತ ಇವತ್ತು ಹೇಳಿದೆ. ಇವತ್ತು ಕೂಡ ಇದೆ, ಆ ರೂಲ್ಸ್ ಕೂಡ ಇದೆ. ಹಾಗಾದ್ರೆ 3 ಪ್ರಮುಖವಾಗಿರ್ತಕ್ಕಂಥ EVMಗೆ ಸಂಬಂಧಿಸಿದಂತೆ ಅರ್ಜಿಗಳು ಯಾವ್ಯಾವ ಸಲ್ಲಿಕೆ ಆಗಿತ್ತು, ಅದರ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ ನೋಡ್ತಾ ಹೋಗೋಣ. ಒಂದು VVPAT ಎಣಿಕೆ, ಎರಡನೇದು ಮತಪತ್ರಗಳ ಒಂದು ಹಳೆಯ ವ್ಯವಸ್ಥೆಯನ್ನು ತರತಕ್ಕಂಥದ್ದು, ಮತ್ತೊಂದು ಬಾರ್ಕೋಡನ್ನು ಹಾಕಿ ಬಾರ್ಕೋಡನ್ನು ಕೌಂಟ್ ಮಾಡತಕ್ಕಂಥದ್ದು. ಈ 3 ಅಂಶಗಳ ಮೇಲೆ
ಮೂರು ಮನವಿಗಳ ಮೇಲೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನು ಕೊಟ್ಟಿದೆ. ಮೊದಲನೇದು ವಿವಿಪ್ಯಾಟ್ ಎಣಿಕೆ. ಮನವಿ ಏನಿತ್ತು, ಇವಿಎಂಗಳನ್ನ ತಿರುಚಬಹುದಾಗಿದೆ, ಹೀಗಾಗಿ ಇವಿಎಂಗಳು ಶೇಕಡ 100% ವಿವಿಪ್ಯಾಟ್ಗಳಲ್ಲಿನ ಮತಗಳನ್ನು ಹೋಲಿಸಿ ನೋಡಬೇಕು ಅಂತ ಕೇಳಿದ್ರು. ಅದ್ರ ಬಗ್ಗೆ ಇಲ್ಲ ಅಷ್ಟಾಗಲ್ಲ ಅಂತ ಹೇಳ್ತಾ ಇದೆ. ಏನ್ ಹೇಳಿದೆ ತೀರ್ಪು, ಇವಿಎಂ ವ್ಯವಸ್ಥೆಯಲ್ಲಿರುವ ಕಂಟ್ರೋಲ್ ಯೂನಿಟ್, ಇಲ್ಲಿ ನಾನು ಹೇಳಿದ್ದು 2 ಯೂನಿಟ್, ಒಂದು ವಿವಿಪ್ಯಾಟ್ ಇದು, ಇನ್ನೊಂದು ಬ್ಯಾಲೆಟ್ ಯೂನಿಟ್ BO. ಇದ್ರ ಜೊತೆಗೆ ಅಲ್ಲಿನ ಪೋಲಿಂಗ್ ಆಫೀಸರ್ ಹತ್ರ ಒಂದು ಕಂಟ್ರೋಲ್ ಯೂನಿಟ್ ಅಂತ ಇರುತ್ತೆ, CU ಅಂತ ಕರಿತೀವಿ. ಇವುಗಳು ಕನೆಕ್ಟ್ ಆಗಿರ್ತವೆ. CU ಅಲ್ಲಿ ಬ್ಯಾಲೆಟ್ ಬಟನ್ ಒತ್ತಿದಾಗ ಮಾತ್ರ ನಿಮಗೆ ವೋಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆ ಪೋಲಿಂಗ್ ಆಫೀಸರ್ ಹತ್ರ ಇರುತ್ತೆ. ಕೊನೆಗೆ ಪೋಲ್ ಕ್ಲೋಸ್ ಆದ ತಕ್ಷಣ ಇದನ್ನ ಸೀಲ್ ಮಾಡಿ ಕ್ಲೋಸ್ ಮಾಡ್ತಾರೆ. ನಂತರ ರಿಸಲ್ಟ್ ಟೈಮಲ್ಲಿ ಇದನ್ನು ಓಪನ್ ಮಾಡಬೇಕಾಗುತ್ತೆ. ಹೀಗಾಗಿ ಇದನ್ನ ತಿರುಚೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಿಎಂ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಮತ್ತು ವಿವಿಪ್ಯಾಟ್ಗಳಲ್ಲಿ ಮೈಕ್ರೋ ಕಂಟ್ರೋಲ್ಗಳು ಮಾತ್ರ ಇದ್ದು ಅವುಗಳನ್ನು ಒಮ್ಮೆ ಮಾತ್ರ ಪ್ರೋಗ್ರಾಮ್ ಮಾಡಬಹುದು. ಅವುಗಳನ್ನು ತಿರುಚಲು ಪ್ರಯತ್ನಿಸಿದರೆ ಅವು ಸಂಪೂರ್ಣವಾಗಿ ಸ್ಥಗಿತವಾಗ್ತವೆ. ಹೀಗಾಗಿ ಅವುಗಳನ್ನು ತಿರುಚಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಚುನಾವಣಾ ಆಯೋಗವು ಸಾಬೀತು ಮಾಡಿದೆ. ಹೀಗಾಗಿ ಇವಿಎಂ ವ್ಯವಸ್ಥೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹವಾಗಿದೆ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿದೆ. ಇನ್ನು ವಿವಿಪ್ಯಾಟ್ಗಳು ಮುದ್ರಿಸುವ ಮತಚೀಟಿಗಳು 5 ವರ್ಷಗಳವರೆಗೆ ಉಳಿಯುವಂತೆ ಮಾಡಲು ವಿಶೇಷ ರಾಸಾಯನಿಕ ಯಂತ್ರವೇ ಲೇಪಿಸುತ್ತದೆ ರಾಸಾಯನಿಕವನ್ನ. ಹೀಗಾಗಿ ಮತಚೀಟಿಗಳು ಅಂಟುವ ಸ್ವರೂಪದಲ್ಲಿ ಇರುತ್ತದೆ. ಒಂದು ವಿವಿಪ್ಯಾಟ್ ಯಂತ್ರದಲ್ಲಿನ ಎಲ್ಲಾ ಮತಚೀಟಿಗಳನ್ನು ಎಣಿಸಲು, ಅವುಗಳನ್ನು ಅಭ್ಯರ್ಥಿಗಳನುಗುಣವಾಗಿ ಪ್ರತ್ಯೇಕಿಸಲು ಮತ್ತು ಮತಯಂತ್ರಗಳಲ್ಲಿನ ಮತಗಳೊಂದಿಗೆ ಹೋಲಿಸಿ ನೋಡಲು 5 ಗಂಟೆ ಬೇಕಾಗುತ್ತೆ ಬರೀ ಒಂದಕ್ಕೆ. ಇನ್ನು ಶೇಕಡ 100% ವಿವಿಪ್ಯಾಟ್ಗಳನ್ನು ಹೋಲಿಸಿ ನೋಡೋದಕ್ಕೆ ದಿನಗಟ್ಟಲೆ ಬೇಕಾಗುತ್ತೆ, ಬಹಳಷ್ಟು ಸಂಖ್ಯೆಯ ಸಿಬ್ಬಂದಿಗಳು ಬೇಕಾಗ್ತವೆ. ಹಾಗಾಗಿ ಇವುಗಳನ್ನು ತಿರುಚೋದಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಮೈಕ್ರೋ ಕಂಟ್ರೋಲರ್ ಪ್ರೋಗ್ರಾಮಿಂಗ್ ಇಂದ ಮಾಡಿರೋದ್ರಿಂದ ತಿರುಚೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಮತ್ತೊಂದು ಮನವಿ ಏನಿತ್ತು, ಇವಿಎಂ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಮತಪತ್ರ ವ್ಯವಸ್ಥೆ ಹಳೇದಿತ್ತಲ್ವಾ, ನೀವು ಪಂಚಾಯತ್ ಚುನಾವಣೆಗಳಲ್ಲಿ ಮತಪತ್ರ ಕೊಡ್ತಾರೆ, ಅದರಲ್ಲಿ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಸಂಖ್ಯೆ ಇರುತ್ತೆ ಮತ್ತು ಅವುಗಳ ಚಿಹ್ನೆ ಇರುತ್ತೆ. ಅದ್ರ ಪಕ್ಕದಲ್ಲಿ ನೀವು ಒಂದು ಟಿಕ್ ಮಾರ್ಕ್ ಆದ್ರೆ ಹಾಕ್ಬೋದು, ಇಲ್ಲ ನಮ್ಮ ಚುನಾವಣಾ ಆಯೋಗದ ಒಂದು ಕ್ರಾಸ್ ಮಾರ್ಕ್ ಸಿಂಬಲ್ ಇರುತ್ತೆ, ಅದನ್ನಾದ್ರೂ ಒತ್ತಬಹುದು. ಅಂತಹ ಹಳೆ ವ್ಯವಸ್ಥೆಗೆ ಬರಬೇಕು. ಅದನ್ನ ಮಡಿಚಿಬಿಟ್ಟು ಮತ್ತೆ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದರು. ಇವತ್ತು ಸಹಿತ ನಾವು ಪಂಚಾಯತ್ ಚುನಾವಣೆ ಅದೇ ರೀತಿ ಮಾಡ್ತೀವಿ. ಸೊ ಅವುಗಳನ್ನ ಕೊನೆಗೆ ನಾವೆಲ್ಲರೂ ಎಲೆಕ್ಷನ್ ರಿಸಲ್ಟ್ ಟೈಮಲ್ಲಿ ಕೌಂಟ್ ಮಾಡ್ತೀವಿ. ಸೊ ಆ ರೀತಿ ಆಗಿರ್ತಕ್ಕಂಥ ಹಳೆ ವ್ಯವಸ್ಥೆಯನ್ನು ತರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತು ಸುಪ್ರೀಂ ಕೋರ್ಟ್ ಅಂದ್ರೆ, ಇವಿಎಂ ವ್ಯವಸ್ಥೆ ಸುರಕ್ಷಿತವಾಗಿದೆ, ಸಂಪೂರ್ಣ ವಿಶ್ವಾಸಾರ್ಹವೂ ಕೂಡ ಆಗಿದೆ ಎಂಬುದನ್ನು ಚುನಾವಣಾ ಆಯೋಗ ಸಾಬೀತು ಮಾಡಿದೆ ನಮ್ಮ ಎದುರು. ಆದರೆ ಮತಚೀಟಿ ವ್ಯವಸ್ಥೆ ಇದ್ದಾಗ ಮತದಾನವನ್ನು ಹೇಗೆ ಹಾದಿ ತಪ್ಪಿಸಲಾಗ್ತಾ ಇತ್ತು ಮತ್ತು ಮತಗಟ್ಟೆಗಳನ್ನೇ ವಶಕ್ಕೆ ಪಡೆದು ತಮಗೆ ಬೇಕಾದಂತೆ ಮತಗಳನ್ನು ಹಾಕಿಕೊಳ್ಳಲಾಗ್ತಾ ಇತ್ತು ಎಂಬುದನ್ನು ನಾವು ನೋಡಿದೀವಿ ಈಗ ಆಲ್ರೆಡಿ. ಆ ವ್ಯವಸ್ಥೆಯನ್ನು ಇವಿಎಂ ವ್ಯವಸ್ಥೆ ನಿವಾರಿಸಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇವಿಎಂ ಎಷ್ಟು ಕರಾರುವಕ್ಕಾಗಿ ಕೆಲಸ ಮಾಡುತ್ತದೆ ಎಂಬುದು ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು, ಮತದಾರರಿಗೂ ಗೊತ್ತಿದೆ. ಚುನಾವಣಾ ಪ್ರಕ್ರಿಯೆಯನ್ನು ಇವಿಎಂ ಬಹಳ ಸರಳಗೊಳಿಸಿದೆ. ಅದರಲ್ಲಿ ಕೆಲವು ಕೊರತೆಗಳು ಇದೆ ಎಂಬುದು ಸಾಬೀತಾದರೆ ಅದನ್ನು ನಿವಾರಿಸಲು ಅವಕಾಶ ಇದೆ, ಸುಧಾರಣೆಗೂ ಕೂಡ ಅವಕಾಶ ಇದೆ. ಸುಧಾರಣೆಯತ್ತ ಗಮನ ಹರಿಸಬೇಕು ಹೊರತು ಈ ಹಿಂದೆ ಜಾರಿಯಲ್ಲಿದ್ದ ವ್ಯವಸ್ಥೆಗೆ ವಾಪಸ್ ಆಗಬೇಕೆಂಬುದು ಸರಿಯಲ್ಲ. ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸಲೇಬೇಕು ಅಂತ ಹೇಳಿದೆ. ರೈಟ್. ಜೊತೆಗೆ ಅನುಮಾನ ಏನಾದರೂ ಇದ್ರೆ ಅದನ್ನು ಪರಿಹರಿಸಿಕೊಳ್ಳಲು ಪರಿಹಾರ ಮಾರ್ಗ ಕೂಡ ಇದೆ. ಶೇಕಡ 5% ವಿವಿಪ್ಯಾಟ್ ಯಂತ್ರಗಳಲ್ಲಿನ ಮತಚೀಟಿಗಳನ್ನು ಇವಿಎಂ ಮತಗಳ ಜೊತೆ ಹೋಲಿಸಿ ನೋಡಲು ಅವಕಾಶ ಕೂಡ ಇದೆ. ಇದನ್ನ ಈಗ ಆಲ್ರೆಡಿ ಜಾರಿಯಲ್ಲಿ ಕೂಡ ಇದೆ. ಇದು ಎರಡನೇದು, ಅಂದ್ರೆ ಹಳೆ ವ್ಯವಸ್ಥೆಗೆ ಹೋಗೋದಕ್ಕೆ ಸುಪ್ರೀಂ ಕೋರ್ಟ್ ತಿರಸ್ಕಾರವನ್ನು ಮಾಡಿದೆ. ಮತ್ತೊಂದು ಕಡೆ ಮತಚೀಟಿಯಲ್ಲಿ ಬಾರ್ಕೋಡ್. ಹಾಗಾದ್ರೆ ಸರ್ ಏನ್ ಮಾಡೋಣ, ಎಣಿಸೋದಕ್ಕೆ ಕಷ್ಟ ಆಗುತ್ತಲ್ವಾ? ಸೊ ಏನ್ ಮಾಡ್ಬಿಡೋಣ, ಆ ಮತ ಪಟ್ಟಿಯಲ್ಲಿ ಮತ ಪತ್ರ ಏನ್ ಬೀಳುತ್ತೆ ವಿವಿಪ್ಯಾಟ್ ಅಲ್ಲಿ ವೋಟ್ ಮಾಡಿದಾಗ ಅದರಲ್ಲಿ ಬಾರ್ಕೋಡ್ ಹಾಕ್ಬಿಡೋದು. ಬಾರ್ಕೋಡ್ ಹಾಕ್ಸ್ಬಿಟ್ಟು ಒಂದು ಬಾರ್ಕೋಡ್ ಯಂತ್ರಗಳನ್ನು ತಂದು ಆ ಮತ ಚೀಟಿಗಳಿದೆ ವಿವಿಪ್ಯಾಟ್ ಎಲ್ಲ, ಆ ಚೀಟಿಗಳನ್ನ ಆ ಮಷಿನ್ಗೆ ಹಾಕಿ ಅದನ್ನು ಕೌಂಟ್ ಮಾಡಿಬಿಡೋಣ ಅಂತ ಇನ್ನೊಂದು ಸಜೆಷನ್ ಇತ್ತು, ಮನವಿ. ಅದಕ್ಕೆ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್, ವಿವಿಪ್ಯಾಟ್ ಯಂತ್ರಗಳಲ್ಲಿನ ಮತಚೀಟಿಗಳನ್ನ ಭೌತಿಕವಾಗಿ ಎಣಿಕೆ ಮಾಡಲು ಹೆಚ್ಚಿನ ಸಮಯ ಬೇಕಾಗುತ್ತದೆ, ಓಕೆ. ಬದಲಿಗೆ ಅವುಗಳ ಮೇಲೆ ಬಾರ್ಕೋಡ್ ಮುದ್ರಿಸಿದರೆ ಯಂತ್ರಗಳ ಮೂಲಕ ಸುಲಭವಾಗಿ ಮತ್ತು ತ್ವರಿತವಾಗಿ ಎಣಿಕೆ ಮಾಡಬಹುದಲ್ವಾ, ಈ ಬಗ್ಗೆ ನಿರ್ದೇಶನ ನೀಡಿ ಅಂತ ಕೇಳಿದೆ ಇನ್ನೊಂದು ಮನವಿಯಲ್ಲಿ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಶೇಕಡ 100% ವಿವಿಪ್ಯಾಟ್ ಗಳಲ್ಲಿನ ಯಂತ್ರಗಳಲ್ಲಿನ ಮತಚೀಟಿಗಳ ಎಣಿಕೆಯನ್ನು ಬಾರ್ಕೋಡ್ ವ್ಯವಸ್ಥೆಯ ಸಾಧ್ಯವಾಗಿಸಬಹುದು. ಹೌದು, ಇದು ಫೀಸಿಬಲ್ ಅನಿಸ್ತಾ ಇದೆ. ಆದ್ರೆ ಈ ಮನವಿ ಮತ್ತು ಸಲಹೆ ಸಮಂಜಸವಿದ್ದಂತೆ ಕಾಣ್ತಾ ಇದೆ. ಆದರೆ ಇದು ಸಂಪೂರ್ಣವಾಗಿ ತಾಂತ್ರಿಕ ವಿಷಯವಾದ ಕಾರಣ ಚುನಾವಣಾ ಆಯೋಗವೇ ಈ ಬಗ್ಗೆ ಗಮನ ಹರಿಸಬೇಕು.
ಇದರ ಕಾರ್ಯಸಾಧ್ಯತೆಯನ್ನು ಆಯೋಗವು ಪರಿಶೀಲಿಸಬಹುದು. ಆದರೆ ಈ ಬಗ್ಗೆ ನ್ಯಾಯಾಲಯವು ಈಗ ಹೆಚ್ಚಿನದ್ದೇನು ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಅಂದ್ರೆ ಈ ನೀವು ಓಟ್ ಒತ್ತಿದ ತಕ್ಷಣ VVPAT ಅಲ್ಲಿ ಬೀಳ್ತಕ್ಕಂಥ ಸ್ಲಿಪ್ ಮೇಲೆ ಬಾರ್ಕೋಡ್ ಅನ್ನ ಹಾಕ್ಬೇಕು. ಆ ಬಾರ್ಕೋಡ್ಗಳನ್ನ ಎಣಿಕೆ ಸಂದರ್ಭದಲ್ಲಿ ಎಲ್ಲವುಗಳನ್ನ ಒಂದ್ ಕಡೆ ಇಟ್ಟು ಅದನ್ನ ಆ ಮಷಿನ್ಗೆ ಹಾಕಿದಾಗ ಆ ಮಷಿನ್ ಏನ್ ಮಾಡಬೇಕು, ಬಿದ್ದಿರ್ತಕ್ಕಂಥ 600 ಓಟುಗಳಲ್ಲಿ ಕ್ಯಾಂಡಿಡೇಟ್ 1ಗೆ ಎಷ್ಟು ಓಟು, ಕ್ಯಾಂಡಿಡೇಟ್ 2ಗೆ ಎಷ್ಟು ಓಟು, ಕ್ಯಾಂಡಿಡೇಟ್ 3ಗೆ ಎಷ್ಟು ಓಟು ಅಂತ ಅದು ಲೆಕ್ಕ ಮಾಡಿ ಆ ಬಾರ್ಕೋಡ್ ರೀಡರ್ ಹೇಳ್ಬೇಕಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನಾಗುತ್ತೋ ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಈ 3 ಮನವಿಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದು ನಿರ್ಧಾರವನ್ನ ತೀರ್ಪನ್ನ ಕೊಟ್ಟಿದೆ. ಸೊ ಮತ್ತು ಆಯೋಗಕ್ಕೂ ಕೂಡ ಕೆಲವೊಂದು ನಿರ್ದೇಶನಗಳನ್ನು ಕೂಡ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೀಡಿದೆ. ಏನೇನಿದೆ ಅಂತ ಮತ್ತಷ್ಟು ಡೀಟೇಲ್ಸ್ ನೀವೇ ನಿಧಾನವಾಗಿ ಓದ್ತಾರೆ. ಓಕೆ, ಇನ್ನು ಕ್ವಶನ್ ನಂಬರ್ 13, ಸುದ್ದಿಯಲ್ಲಿ ಕಂಡುಬಂದ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ IHRC ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ IHRC ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಈಸ್ ಫಂಕ್ಷನಿಂಗ್ ಅಂಡರ್ ವಿಚ್ ಮಿನಿಸ್ಟ್ರಿ? ಯಾಕೆ ಸುದ್ದಿಯಲ್ಲಿದೆ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್? ಸುದ್ದಿಯಲ್ಲಂತೂ ಇದೆ, ನೋಡೋಣ ಯಾಕೆ ಸುದ್ದಿಯಲ್ಲಿದೆ ಅಂತ. ಫಸ್ಟ್ ಆಫ್ ಆಲ್ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಸಂಸ್ಕೃತಿ ಸಚಿವಾಲಯ, ಗೃಹ ಸಚಿವಾಲಯ, ರಕ್ಷಣಾ ಸಚಿವಾಲಯ, ವಿದ್ಯುತ್ ಸಚಿವಾಲಯ ಅಂದ್ರೆ ಆಬ್ವಿಯಸ್ಲಿ ಸಂಸ್ಕೃತಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯಲ್ಲಿ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಸೊ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಹೊಸ ಲೋಗೋವನ್ನ ಮತ್ತು ಹೊಸ ಧ್ಯೇಯವಾಕ್ಯವನ್ನ ಅಡಾಪ್ಟ್ಸ್ ಎ ನ್ಯೂ ಲೋಗೋ ಅಂಡ್ ನ್ಯೂ ಮೋಟೋ. ಏನಿದೆ? ಯತ್ರ ಇತಿಹಾಸ ಭವಿಷ್ಯಾಯ ಸಂರಕ್ಷಿತ. ಮತ್ತು ಹೊಸ ಒಂದು ಲೋಗೋ ಕೂಡ ಕಾಣ್ಬೋದು. ಯಾವ ರೀತಿಯಾಗಿ ನಾವು ಸಾರನಾಥದ ಸ್ತಂಭದಲ್ಲಿರ್ತಕ್ಕಂಥ ಸಿಂಹದ ಗುರುತನ್ನ ಮತ್ತು ಪೆನ್ ತರ ಬರ್ತಾ ಇದೆ ಕೆಳಗಡೆ, ಜೊತೆಗೆ ಒಂದು ಪುಸ್ತಕ ಓಪನ್ ಆದಂತೆ ಕಾಣ್ತಾ ಇದೆ. IHRC ಅಂತ ಬರೆದಿದ್ದಾರೆ, ಕೆಳಗಡೆ ಧ್ಯೇಯವಾಕ್ಯವಿದೆ ಯತ್ರ ಇತಿಹಾಸ ಭವಿಷ್ಯಾಯ ಸಂರಕ್ಷಿತ ಅಂತ ಬರೆದಿದ್ದಾರೆ. ಸೊ ಹಾಗಾಗಿ ಹೊಸ ಲೋಗವನ್ನ ಹೊಸ ಮೋಟೋ ಧ್ಯೇಯವಾಕ್ಯವನ್ನ ಅಳವಡಿಸಿಕೊಂಡಿದ್ದಕ್ಕಾಗಿ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಇವತ್ತು ಸುದ್ದಿಯಲ್ಲಿದೆ. ಅದಕ್ಕೋಸ್ಕರ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದ್ರೆ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. In April 2024, the IHRC unveiled its new logo and motto. Motto is ಯತ್ರ ಭವಿಷ್ಯತ ಇತಿಹಾಸ ರಕ್ಷಿತ ಅಥವಾ ವೇರ್ ಹಿಸ್ಟ್ರಿ ಈಸ್ ಪ್ರಿಸರ್ವ್ಡ್ ಫಾರ್ ದ ಫ್ಯೂಚರ್ ಅಂತ ನೋಡ್ಬೋದು. ಸೊ ಇದನ್ನ ಶೌರ್ಯ ಪ್ರತಾಪ್ ಸಿಂಗ್ ಅವರು ನೀಡಿದಾರಂತೆ. ಬಹಳ ಒಂದು ಆನ್ಲೈನ್ ಕಾಂಪಿಟೇಷನ್ ಇತ್ತಂತೆ, ಅದರಲ್ಲಿ 436 ಜನ ಕಳಿಸಿದ್ರಂತೆ. ಅದರಲ್ಲಿ ಶೌರ್ಯ ಪ್ರತಾಪ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಕಳಿಸಿರೋದು ಇವತ್ತು ಆಯ್ಕೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಇತ್ತೀಚೆಗೆ ಭಾರತದ ಕುಸ್ತಿ ಫೆಡರೇಷನ್ WFI ನ ಅಥ್ಲೀಟ್ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ರೀಸೆಂಟ್ಲಿ ಹೂ ಹ್ಯಾಸ್ ಎಲೆಕ್ಟೆಡ್ ಆಸ್ ಎ ಚೇರ್ಮನ್ ಆಫ್ ಅಥ್ಲೀಟ್ಸ್ ಕಮಿಷನ್ ಆಫ್ ದ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ WFI. ಸೊ ನರ್ಸಿಂಗ್ ಯಾದವ್ ಅವರು. ನ್ಯೂಲಿ ಎಲೆಕ್ಟೆಡ್ WFI's ಅಥ್ಲೀಟ್ ಕಮಿಷನ್ ಚೇರ್ಮನ್ ನರ್ಸಿಂಗ್ ಯಾದವ್ ಪ್ರಾಮಿಸಸ್ ಟು ಬಿ ಪ್ರೋಆಕ್ಟಿವ್ ಟುವರ್ಡ್ಸ್ ರೆಸ್ಲರ್ಸ್ ಇಶ್ಯೂಸ್. ಅಂದ್ರೆ ಇವತ್ತು ಭಾರತದಲ್ಲಿ ಕುಸ್ತಿಪಟುಗಳು ಬಹಳ ತೊಂದರೆಯಲ್ಲಿದ್ದಾರೆ, ಯಾಕಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆ ವಿಚಾರವಾಗಿ ನರ್ಸಿಂಗ್ ಪಂಚಮ್ ಯಾದವ್ ಅವರನ್ನ ಇವತ್ತು ಭಾರತದ ಕುಸ್ತಿ ಫೆಡರೇಷನ್ ಅಥ್ಲೀಟ್ ಆಯೋಗ ಅಂತೇನಿದೆ ಅದರ ಅಧ್ಯಕ್ಷರಾಗಿ, ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಲ್ಲ, ಬದಲಾಗಿ ಅಥ್ಲೀಟ್ ಆಯೋಗದ ಅಧ್ಯಕ್ಷರಾಗಿ ಇವತ್ತು ನರ್ಸಿಂಗ್ ಯಾದವ್ ಅವರು ಆಯ್ಕೆಯಾಗಿದ್ದಾರೆ. ನರ್ಸಿಂಗ್ ಯಾದವ್ ಅವರು ಸ್ವತಃ ಒಬ್ಬ ಕುಸ್ತಿಪಟುವಾಗಿದ್ರು. ಸೊ ಬಹಳ ಪದಕಗಳನ್ನು ಭಾರತಕ್ಕೆ ಗೆದ್ದುಕೊಟ್ಟಿರ್ತಕ್ಕಂಥವ್ರು. ಈವನ್ ಏಷ್ಯನ್ ಗೇಮ್ಸ್ ನಮ್ಮ ನವದೆಹಲಿಯಲ್ಲಿ ಏನು ನಡೆದಿತ್ತು ಅವಾಗ ಗೋಲ್ಡ್ ಕೂಡ ಗೆದ್ದಿದ್ರು. ನರ್ಸಿಂಗ್ ಪಂಚಮ್ ಯಾದವ್ ನಾವು ಬಿಕೇಮ್ ದ ಅಥ್ಲೀಟ್ ಕಮಿಷನ್ WFI ನ ಚೇರ್ಮನ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಆ ಮೂಲಕ ಭಾರತದ ಕುಸ್ತಿಪಟುಗಳು ಯಾವುದೇ ತೊಂದರೆ ಇದ್ರೂ ಕೂಡ ನನ್ನನ್ನು ಅಪ್ರೋಚ್ ಆಗ್ಬೋದು, ಅವರ ಇಶ್ಯೂಗಳನ್ನು ಸಾಲ್ವ್ ಮಾಡ್ತೀನಿ ಅಂತ ಇವತ್ತು ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಮೇ 2024 ಪಾರ್ಟ್ 2 ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 15, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಆಲ್ಗರ್ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಲ್ಗರ್ ಟೆಂಪಲ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂದ್ರೆ ಗುಜರಾತ್, ರಾಜಸ್ಥಾನ್, ತೆಲಂಗಾಣ, ತಮಿಳುನಾಡು. ಅಂದ್ರೆ ತಮಿಳುನಾಡಿನ ಆಲ್ಗರ್ ಟೆಂಪಲ್. ಚಿತ್ತಿರಾಯಿ ಫೆಸ್ಟಿವಲ್ ಅಂತ. ಸೊ ಒಂದ್ ಕಡೆ ಚಿತ್ತಿರಾಯಿ ಫೆಸ್ಟಿವಲ್ ಬಹಳ ಫೇಮಸ್ ಆಗುತ್ತೆ, ಒಂದ್ ಕಡೆ ಮಧುರೈನ ಮೀನಾಕ್ಷಿ ಒಂದು ದೇವರು ಏನಿದ್ದಾರೆ ಮೀನಾಕ್ಷಿ ಸುಂದರೇಶ್ವರ ಅಂತ ಕರಿತೀವಿ. ಮೀನಾಕ್ಷಿ ಮತ್ತು ಸುಂದರೇಶ್ವರರ ಒಂದು ಮದುವೆಯ ಸಂದರ್ಭ ಚಿತ್ತಿರಾಯಿ ಫೆಸ್ಟಿವಲ್ ಅಂತ ಕರಿತೀವಿ. ಮತ್ತೊಂದು ಅದೇ ಸಂದರ್ಭದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಕಲ್ಲಜಗರ್ ಟೆಂಪಲ್ ಅಂತ ಕರೀತಾರೆ ಅಲ್ವಾ. ಸೊ ಮಧುರೈನ ವೇಗೈ ರಿವರ್ಗೆ ಲಾರ್ಡ್ ಕಲ್ಲಜಗರ್ ಅಥವಾ ಕಲ್ಲಗರ್ ಅವರು ಬರೋದನ್ನ ಒಂದು ಚಿತ್ತಿರಾಯಿ ಫೆಸ್ಟಿವಲ್ ಸಂದರ್ಭದಲ್ಲಿ ಬಹಳ ಸುದ್ದಿಯಲ್ಲಿರುತ್ತೆ. ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಟೆಂಪಲ್ ಕೂಡ ಇದೆ. ಆ ಟೆಂಪಲ್ ಆಳಗರ್ ಟೆಂಪಲ್ ಅಂತ.
ಒಟ್ಟಾರೆಯಾಗಿ ಚಿತ್ರೈ ಉತ್ಸವದ ಸಂದರ್ಭದಲ್ಲಿ ವೇಗೈ ನದಿಯಿಂದ ಕಲ್ಲಜಗರ್ ದೇವರ ವಾಪಸಾತಿಯು ಚಿತ್ರೈ ಉತ್ಸವದ ಮುಕ್ತಾಯವನ್ನು ಸೂಚಿಸುತ್ತದೆ. ಸೊ ತಮಿಳುನಾಡಿನ ಮದುರೈನಲ್ಲಿರುವ ಆಲಗರ್ ಬೆಟ್ಟಗಳ ತಪ್ಪಲಿನಲ್ಲಿರುವ ಆಲಗರ್ ದೇವಾಲಯವು ವಿಷ್ಣುವಿನ 108 ನಿವಾಸಗಳಲ್ಲಿ ಒಂದು ಎಂದು ಕರೆಯಲಾಗುತ್ತೆ. ಸೊ ಇದು ಸುದ್ದಿಯಲ್ಲಿದೆ. ಒಟ್ಟಾರೆಯಾಗಿ ಎಕ್ಸಾಮಲ್ಲಿ ನೇರವಾಗಿ ಕೇಳ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಆಲಗರ್ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ತಮಿಳುನಾಡು ರಾಜ್ಯದಲ್ಲಿದೆ. ಇಲ್ಲಿ ಚಿತ್ರೈ ಫೆಸ್ಟಿವಲ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀವು ನಿಧಾನವಾಗಿ ಓದಿ, ಬಹಳ ಆಕರ್ಷಕವಾಗಿರ್ತಕ್ಕಂಥದ್ದು ಇದೆ. ಸೊ ನೋಡ್ಬೋದು ಒಟ್ಟಾರೆಯಾಗಿ. ಸೊ ಒಂದಷ್ಟು ಡೀಟೇಲ್ಸ್ ಆಗಿತ್ತು. ಹೀಗೆ ಮೇ 2024 ಪಾರ್ಟ್ 2 ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಸಪೋರ್ಟನ್ನು ಮಾಡ್ತೀರಾ ಅಂತ ಭಾವಿಸ್ತಾ, ಸೊ ಏನೇ ಇಶ್ಯೂ ಇದ್ರೂ ಕೂಡ amaresh.pothnal@gmail.comಗೆ ನಿಮ್ಮ ಫೋನ್ ನಂಬರ್ ಸಮೇತ ಇಮೇಲ್ ಮಾಡಿ ಅಂತ ಹೇಳ್ತಾ, ಸೊ ಬೇರೆ ಬೇರೆ ವೀಡಿಯೋಸ್ ಇದ್ದಾವೆ ನೋಡಿ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.